ಗಾಂಧೀಜಿ, ವಿನೋಬ ಅಥವಾ ಜಯಪ್ರಕಾಶ್ ಅವರ ವ್ಯಕ್ತಿತ್ವಗಳು ಎಂಥದ್ದು ಅಂದರೆ, ಕಡಿದಾಳ್ ಮಂಜಪ್ಪನವರ ದತ್ತಿ ಉಪನ್ಯಾಸದ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಬೇಕು ಅಂತ ಸನ್ಮಿತ್ರ ಕೃಷ್ಣರವರು ಹೇಳಿದಾಗ ನಾನು ತಕ್ಷಣದಲ್ಲಿ ಒಪ್ಪಲಿಲ್ಲ. ಒಂದೆರಡು ದಿವಸ ಸಮಯ ತಗೊಂಡೆ. ಅದಕ್ಕೆ ನಿಜವಾಗಿದ್ದಂಥ ಕಾರಣ, ಕಡಿದಾಳ್ ಮಂಜಪ್ಪನವ್ರ ಬಗ್ಗೆ ಮಾತಾಡುವಂಥ ನೈತಿಕತೆ ನಮ್ಮಲ್ಲಿ ಇದೆಯೋ ಅನ್ನೋದೊಂದು ಪ್ರಶ್ನೆ ನನ್ನನ್ನು ಕಾಡಿದ್ದರಿಂದ ಆ ಸಮಯ ತಗೊಂಡಿದ್ದೇ ಹೊರತು ನಾನು ಬಿಡುವಿರಲಿಲ್ಲ ಅನ್ನೋ ಕಾರಣಕ್ಕೆ ಏನಲ್ಲ. ಅದು ಮತ್ತವರು ಬಲವಂತ ಮಾಡಿದಂಥ ಕಾರಣಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಇದುವರೆಗೆ ಪ್ರಾಸ್ತಾವಿಕದಿಂದ ಹಿಡಿದು ಇದುವರೆಗೆ ಆದಂಥ ಮಾತುಗಳನ್ನ ನೀವು ಕೇಳಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಪ್ರಾಮಾಣಿಕತೆ ಬಗ್ಗೆ, ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆನೇ ಎಲ್ಲ ಮಾತುಗಳು ನಡೀತಾ ಇದ್ದಾವೆ. ಹಾಗಾಗಿ ಮೊದಲೇ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಬಿಡ್ತೇನೆ. ಕಳೆದ 30-35 ವರ್ಷದಿಂದ ಯಾರ್ಯಾರು ಚುನಾವಣೆಗೆ ನಿಂತಿದ್ದಾರೋ, ಯಾವುದೇ ಪಕ್ಷದಿಂದ ನಿಂತಿದ್ದಾರೋ, ಗೆದ್ದಿದ್ದಾರೋ ಸೋತಿದ್ದಾರೋ ಅದು ಬೇರೆ ಪ್ರಶ್ನೆ, ಅವರು ಯಾರೂ ಕೂಡ ಪ್ರಾಮಾಣಿಕರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನಾನು ಕೂಡ ಒಬ್ಬ. ಯಾಕೆ ಅಂತೇಳಿದರೆ, ಪ್ರಾಮಾಣಿಕತೆಗೂ ಭ್ರಷ್ಟತೆಗೂ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಭ್ರಷ್ಟನಾಗೋದು ಅಂತೇಳಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಏನಾದರೂ ಒಂದು ಪಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರ. ಆದರೆ ಅಪ್ರಾಮಾಣಿಕತೆ ಅಂತೇಳಂದರೆ, ನಾವು ಚುನಾವಣೆ ನಿಂತಹ ಸಂದರ್ಭದಲ್ಲಿ ನಾವು ಖರ್ಚು ಮಾಡ್ತಕ್ಕಂಥ ಹಣ ಚುನಾವಣಾ ಆಯೋಗ ನಿಗದಿ ಮಾಡಿದಕ್ಕಿಂತ ಜಾಸ್ತಿಯಾಗೇ ಇರ್ತದೆ. ಮತ್ತು ಅದರ ಮೂಲ ಯಾವುದು ಅಂತ ನಾವ್ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಹಾಗಾಗಿ ಆ ಮೂಲವನ್ನು ಪ್ರಶ್ನೆ ಮಾಡದೆ ಒಂದು ನಿಗದಿತವಾಗಿರ್ತಕ್ಕಂಥ ಮೊತ್ತಕ್ಕಿಂತ ಹೆಚ್ಚು ಖರ್ಚು ಮಾಡಿ ಅದಾದ ನಂತರ ಚುನಾವಣಾ ಆಯೋಗಕ್ಕೆ ನಾವು ಅಫಿಡವಿಟ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರು ನಿಗದಿ ಮಾಡಿದಕ್ಕಿಂತ ಹಣಕ್ಕಿಂತ ಕಮ್ಮಿ ಖರ್ಚು ಮಾಡಿದಂಥ ಲೆಕ್ಕವೇ ನಾವೆಲ್ಲರೂ ಕೂಡ ಕೊಟ್ಟಿರೋದು, ನಾನೂ ಕೊಟ್ಟಿರೋದು. ಹಾಗಾಗಿ ಅದರಲ್ಲಿ ಪ್ರಾಮಾಣಿಕರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮೊದಲನೇ ಸ್ಪಷ್ಟೀಕರಣ. ಹಾಗಾಗಿ ಕಡಿದಾಳ್ ಮಂಜಪ್ಪ ಇಲ್ಲಿಲ್ಲದೆ ಹೋದರೂ ಕೂಡ, ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಅವರ ವ್ಯಕ್ತಿತ್ವ ಇದೆ. ಆ ಕಾರಣಕ್ಕೋಸ್ಕರ ಅವರ ಆತ್ಮಕ್ಕೆ ಅದು ಗೊತ್ತಾಗ್ತದೆ. ಹಾಗಾಗಿ ಈ ಒಂದು ಸ್ಪಷ್ಟೀಕರಣವನ್ನು ಮೊದಲೇ ಕೊಡೋದು ಸೂಕ್ತ ಅಂತ ನಾನು ಅದು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಇದುವರೆಗೆ ಶಿವರಾಜ್ ಅವರು ಮಾತಾಡಿದ ನಂತರ ಸಾಮಾನ್ಯವಾಗಿ ಬೇರೆಯವರಿಗೆ ವಿಷಯ ಉಳಿದಿರೋದಿಲ್ಲ. ಅದಾದ ನಂತರ ಜಸ್ಟಿಸ್ ಶಿವರಾಜ್ ಪಾಟೀಲರ ಅನುಭವದ ಮಾತುಗಳನ್ನು ನಾವೆಲ್ಲ ಕೂಡ ಕೇಳಿದ್ದೀವಿ. ಅದೊಂದು ರೀತಿ ಮಾರ್ಗದರ್ಶನದ ರೀತಿಯಲ್ಲೇ ಇರ್ತದೆ ಅವೆಲ್ಲವೂ ಕೂಡ. ಹಾಗಾಗಿ ಕಡಿದಾಳ್ ಮಂಜಪ್ಪನವ್ರ ಬಗ್ಗೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಎಕ್ಸೆಪ್ಟ್ ಇಲ್ಲಿ ಓದ್ತಾ ಇರೋವಂಥ ಕೆಲವು ಮಕ್ಕಳು ಬಿಟ್ಟರೆ ಬಹುತೇಕ ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಡಿದಾಳ್ ಮಂಜಪ್ಪನವರ ಪ್ರತಿಯೊಂದು ವಿಷಯವೂ ಗೊತ್ತಿರೋವಂಥದ್ದೇ. ಹಾಗಾಗಿ ಅದೊಂದು ದೊಡ್ಡ ಸಾಹಸನೇ ಆಗ್ತದೆ ಅವ್ರ ಬಗ್ಗೆ ಮಾತಾಡೋದು ಅಂತೇಳಿ. ಅಂದರೆ 10ನೇ ತಾರೀಕು ಜುಲೈ 1910ರಲ್ಲಿ ಹುಟ್ಟಿ 8ನೇ ತಾರೀಕು ಮಾರ್ಚ್ 92ರಲ್ಲಿ ಸುಮಾರು 82 ವರ್ಷಗಳ ಕಾಲ ಅವರು ನಮ್ಮ ನಡುವೆ ಇದ್ದಂಥದ್ದು. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರು ಈ ನಾಡಿನಲ್ಲಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥವರೇ. ನನಗೂ ಕಡಿದಾಳ್ ಮಂಜಪ್ಪನವರಿಗೂ ಮೊದಲನೇ ಭೇಟಿ ಮತ್ತು ಪರಿಚಯ ಆಗಿದ್ದೆ ಈ ಗಾಂಧಿ ಭವನದಲ್ಲಿ. ಜಯಪ್ರಕಾಶ್ ನಾರಾಯಣರ ಚಳುವಳಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಾನು ಕಾನೂನು ವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿದ್ದೆ ಮತ್ತು ವಿದ್ಯಾರ್ಥಿ ನಾಯಕನೂ ಆಗಿದ್ದೆ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಕೌನ್ಸಿಲ್ನಲ್ಲಿ. ಜಯಪ್ರಕಾಶ್ ನಾರಾಯಣರ ಚಳುವಳಿಯನ್ನು ಕರ್ನಾಟಕದಲ್ಲಿ ಆಯೋಜನೆ ಮಾಡಲಿಕ್ಕಿದ್ದಂಥ ಕಮಿಟಿಗಳಲ್ಲಿ ನಾನು, PGR ಸಿಂಧಿಯಾ, ಡಾಕ್ಟರ್ ಜೀವರಾಜ್ ಆಳ್ವ, ಇನ್ನು ಕೆಲವರೆಲ್ಲ ಇದ್ವಿ. ಹಾಗಾಗಿ ಜಯಪ್ರಕಾಶ್ ನಾರಾಯಣರವರು ಬೆಂಗಳೂರಿಗೆ ಬರುವಂಥ ಕಾರ್ಯಕ್ರಮದ ರೂಪುರೇಷೆಯನ್ನು ನಿರ್ಧಾರ ಮಾಡಲಿಕ್ಕೆ ಒಂದು ಸಭೆ ಕರೆದಿದ್ರು. ಅದರಲ್ಲಿ ಕರ್ನಾಟಕ ಗಾಂಧಿ ಭವನದಲ್ಲೇ ನಡೆದಿತ್ತು. ಅದರಲ್ಲಿ ಕಡಿದಾಳ್ ಮಂಜಪ್ಪನವರು ಕೂಡ ಭಾಗವಹಿಸಿದ್ರು, ದೊರೆಸ್ವಾಮಿಯವರು, ಈ ಥರ ಅನೇಕ ಜನ ಭಾಗವಹಿಸಿದ್ರು. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡವರು ನೋಡುವಂಥ ಒಂದು ಅವಕಾಶ ನಮಗೆ ಆ ಸಂದರ್ಭದಲ್ಲಿ ಸಿಕ್ಕಿರೋವಂಥದ್ದು ಒಂದು ಸೌಭಾಗ್ಯ ಅಂತೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಈಗ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಖಾಸಗಿ ಹಿತಾಸಕ್ತಿ ಅಂಥೇಳಿ ಕೊಟ್ಟಿರುವಂಥ ವಿಷಯ. ಸಾರ್ವಜನಿಕ ಹಿತಾಸಕ್ತಿಯ ಬಗ್ಗೆ ಸಾಕಷ್ಟು ವಿಷಯಗಳು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಖಾಸಗಿ ಹಿತಾಸಕ್ತಿ ಏನು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಇವತ್ತಿನ ರಾಜಕಾರಣ ನೋಡಿದವ್ರಿಗೆ ಎಲ್ರಿಗೂ ಕೂಡ ಅದೇನು ಬೇರೆಯವರು ಹೇಳಲೇಬೇಕಾಗಿಲ್ಲ, ಪ್ರತಿಯೊಬ್ಬರ ಅನುಭವಕ್ಕೂ ಬಂದಿರತಕ್ಕಂಥ ವಿಚಾರ. ಇದರಲ್ಲಿ 90ರ ದಶಕದಲ್ಲಿ PV ನರಸಿಂಹರಾಯರು ಪ್ರಧಾನಮಂತ್ರಿಯಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅರ್ಥ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಆರ್ಥಿಕವಾದಂಥ ಕ್ರಾಂತಿ ಆಗುವಂಥ ರೀತಿಯ ಕೆಲವು ನಿರ್ಧಾರ ತೆಗೆದುಕೊಂಡ್ರು. ಅದು ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣದ ಒಂದು ಕರೆಯನ್ನು ಕೊಟ್ಟು ಆ ರೀತಿಯ ಕಾನೂನುಗಳನ್ನು ರೂಪಿಸಿ ಈ ದೇಶದ ಅರ್ಥವ್ಯವಸ್ಥೆಗೆ ಒಂದು ಹೊಸ ವ್ಯಾಖ್ಯಾನವನ್ನು ಮಾಡಿ ಸರ್ಕಾರಿ ಒಡೆತನದಲ್ಲಿದ್ದಂಥ ಭಾಳಷ್ಟು
ಉದ್ದಿಮೆಗಳು ಮತ್ತೊಂದೆಲ್ಲ ಕೂಡ ಖಾಸಗಿಯವರು ಕೂಡ ಭಾಗವಹಿಸುವಂಥ ಒಂದು ಅವಕಾಶವನ್ನು ಕೊಟ್ಟರು. ಅದೊಂದು ದೊಡ್ಡ ರೀತಿಯ ಆರ್ಥಿಕವಾದಂಥ ಕ್ರಾಂತಿ ಅಂತ ಹೇಳುವಂಥವ್ರು ಭಾಳ ಜನ ಇದ್ದಾರೆ. ಈಗ ನಾವು ಖಾಸಗಿ ಹಿತಾಸಕ್ತಿಯನ್ನು ಮಾತಾಡುವಂಥ ಸಂದರ್ಭ ಕಳೆದ ನಾನು ಹೇಳಿದ್ನಲ್ಲ ಒಂದು 20-30 ವರ್ಷದಿಂದ ಈಚೆಗೆ ಈಗ ನಾವು ಖಾಸಗಿ ಹಿತಾಸಕ್ತಿಯನ್ನು ಮಾತಾಡಬೇಕು ಅಂತೇಳಂದ್ರೆ ವ್ಯಾಪಾರೀಕರಣದ ಬಗ್ಗೆನೇ ಮಾತಾಡಬೇಕು. ಯಾವುದ್ಯಾವುದು ಸೇವೆ ಅಂತಿದ್ದಿದ್ದು ಅದು ವ್ಯಾಪಾರ ಆಗಿದೆ ಅನ್ನೋದ್ರ ಬಗ್ಗೆನೇ ಮಾತಾಡಬೇಕು. ಇವತ್ತು ಒಂದು ಕಾಲದಲ್ಲಿ ಶಿಕ್ಷಣ ಕ್ಷೇತ್ರಗಳನ್ನು ತೆರೆಯೋದು, ಶಿಕ್ಷಣ ಸಂಸ್ಥೆಗಳನ್ನು ತೆರೆಯೋದು, ಶಿಕ್ಷಣ ಕೊಡೋದು ಅಂತಂದರೆ ಅದೊಂದು ಸೇವೆ ಆಗಿತ್ತು. ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸೇವೆ ಮತ್ತೊಂದಿಲ್ಲ ಅಂತ. ಶಿಕ್ಷಣವೂ ಕೂಡ ಇವತ್ತು ವ್ಯಾಪಾರೀಕರಣ ಆಗಿರೋವಂಥದ್ದನ್ನ ಪ್ರಾಥಮಿಕ ಹಂತದಿಂದ LKGಯಿಂದ ಮೆಡಿಕಲ್ಲು ಇಂಜಿನಿಯರ್ವರೆಗೆ ಅದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ಅಕಸ್ಮಾತ್ ನಾವೆಲ್ಲ ದಾರಿ ತಪ್ಪಿದಾಗ ಇನ್ನೊಂದಾದಾಗ ಎಲ್ಲ ಯಾರ ಕಡೆಗೆ ನೋಡಬೇಕು ಅಂದಾಗ ನ್ಯಾಯಮೂರ್ತಿಗಳು ಹೇಳಿದರು ನ್ಯಾಯಾಲಯದ ಕಡೆಗೆ ನೋಡಬೇಕು ಅಂತ. ಆದರೆ ನಮ್ಮ ಸಾವಿರಾರು ವರ್ಷಗಳ ಇತಿಹಾಸ ಪರಂಪರೆಯನ್ನು ಗಮನಿಸಿದಂಥ ನಾವು ಆಧ್ಯಾತ್ಮದ ಕಡೆಗೆ ಧರ್ಮದ ಕಡೆಗೆ ನೋಡ್ತಕ್ಕಂಥ ಒಂದು ಆದರ್ಶನೂ ಕೂಡ ಇತ್ತು. ಆ ಕಡೆ ನೋಡಿದರೆ ಅವರೊಂದು ನಮಗೆ ಆದರ್ಶ, ಅವರು ಮಾರ್ಗದರ್ಶನ ಮಾಡ್ತಾರೆ ಅಂತ. ಇವತ್ತು ನಾವು ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಅದೂ ಕೂಡ ಇವತ್ತು ವ್ಯಾಪಾರೀಕರಣ ಆಗಿರತಕ್ಕಂಥದ್ದು, ಧರ್ಮದ ವ್ಯಾಪಾರೀಕರಣ ಆಗಿರುವಂಥದ್ದು ಕೂಡ ನಾವು ಕಣ್ಣಿಗೆ ರಾಚುವಂತೆ ಕಾಣ್ತಾ ಇರುವಂಥ ಸ್ಥಿತಿನಲ್ಲಿ ಇದ್ದೇವೆ. ಇನ್ನು ನಾನು ಸಕ್ರಿಯವಾಗಿರುವಂಥ ಕ್ಷೇತ್ರ, ಇಡೀ ಸಭೆಯಲ್ಲಿ ನಾನು ಗಮನಿಸಿದಾಗೆ DR ಪಾಟೀಲ್ರು ನಾನು ಇಬ್ಬರೇ ಮಾತ್ರ ಇಲ್ಲಿ ಚುನಾವಣೆಗೆ ನಿಂತು ಚುನಾವಣಾ ಸಕ್ರಿಯ ರಾಜಕಾರಣದಲ್ಲಿ ಇರೋರು ಬಿಟ್ಟರೆ ಬೇರೆಯವ್ರು ಯಾರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇರೋವಂಥವ್ರು ಅಲ್ಲ. ಉಳಿದವರೆಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ನಿರತರಾಗಿ ಈ ದೇಶದ ಬಗ್ಗೆ ಚಿಂತೆ ಮಾಡ್ತಿರೋರು, ನಾವು ನಮ್ಮ ಬಗ್ಗೆ ಚಿಂತೆ ಮಾಡ್ತಿರೋರು ನಾವಿಬ್ಬರೇ ಇರೋರು ಇಲ್ಲಿ. ಹಾಗಾಗಿ ಅದಾದಂಥ ಸಂದರ್ಭದಲ್ಲಿ ಕಳೆದ 3 ದಶಕಗಳಿಂದ ಈಚೆಗೆ ನಮ್ಮ ರಾಜಕಾರಣವನ್ನು ಕೂಡ 100ಕ್ಕೆ 100 ಅಥವಾ 90 ಭಾಗ 95 ಭಾಗ 99 ಭಾಗ ವ್ಯಾಪಾರೀಕರಣ ಆಗಿರುವಂಥದ್ದು ಕೂಡ ನಾವು ಕಾಣ್ತಾ ಇರುವಂಥ ಸತ್ಯ ಇದು. ಇತ್ತೀಚೆಗೆ ಮೊನ್ನೆ ತಾನೇ ಕೆಲವು ಚುನಾವಣೆಗಳು ಮುಗಿದು ಕೇರಳದಲ್ಲೂ ಕೂಡ ಚುನಾವಣೆ ಮುಗೀತು. ಕೇರಳದಲ್ಲಿದ್ದಂಥ ನಮ್ಮ ಕೆಲವು ಸ್ನೇಹಿತರನ್ನ ನಾನು ಹೀಗೆ ಕೇಳಿದೆ, ಅಂಕಿ ಸಂಖ್ಯೆಗಳು ನಾನು ಹೇಳೋದಿಲ್ಲ, ಆದರೆ ಏನಾಯಿತು ನಿಮ್ಮ ಚುನಾವಣೆ ಎಲ್ಲ ಹೇಗೆ ನಡೀತು ಅಂತ. ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿಲೂ ನಮ್ಮ ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೂ ನಮ್ಮ ಸ್ನೇಹಿತರಿದ್ದಾರೆ, BJPನಲ್ಲೂ ಸ್ನೇಹಿತರು ರಾಜೀವ್ ಚಂದ್ರಶೇಖರ್ ಕೂಡ ನಮ್ಮ ಸ್ನೇಹಿತರು. ಹೇಗಾಯಿತು ಏನಾಯಿತು ಅಂತ ಕೇಳಿದೆ. ಅವರು ಬಹುತೇಕ ಜನ ಹೇಳಿದ್ದು ಚುನಾವಣಾ ಆಯೋಗ ಏನು ನಮಗೆ ನಿಗದಿ ಮಾಡಿದೆ ಎಷ್ಟು ಖರ್ಚು ಮಾಡ್ಬೋದು ಅಂತ, ಅದರ ಆಸುಪಾಸದಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿದೆ ಅಂತೇಳಿ ಹೇಳಿದ್ದು ಬಿಟ್ಟರೆ ಅದಕ್ಕಿಂತ ಹೆಚ್ಚು ಖರ್ಚಾಗಿಲ್ಲ ನಮಗೆ ಅಂತೇಳಿ. ಭಾಳ ಅಂದರೆ ಎಷ್ಟು ಖರ್ಚಾಯಿತು ಅಂತೇಳಿ ಕೇಳಿದೆ ನಾನು. ಭಾಳ ಅಂದರೆ ಭಾಳ ಅದ್ದೂರಿಯಾಗಿ ಒಬ್ಬ ಚುನಾವಣೆ ನಡೆಸ್ದ ಅಂದರೆ ಎಷ್ಟು ಖರ್ಚಾಯಿತು? ಚುನಾವಣಾ ಆಯೋಗ ನಿಗದಿ ಮಾಡಿದಕ್ಕಿಂತ 2 ಪಟ್ಟಾಯಿತು. ಅದು ಎಷ್ಟು ನಿಗದಿ ಮಾಡಿದೆ ಅಂತ ನೀವೇ ತಿಳ್ಕೊಳ್ಳಿ. ಯಾಕೆಂದ್ರೆ ನಾನು ಪಕ್ಷದಲ್ಲೂ ಇರೋದ್ರಿಂದ ಮತ್ತು ಸಕ್ರಿಯವಾಗಿರೋದ್ರಿಂದ ಉಳಿದು ಹೆಚ್ಚು ಹೇಳೋಕ್ಕಾಗದೆ. ಆಗ ನಾನು ಕೂತು ಲೆಕ್ಕ ಹಾಕಿದೆ, ನಮ್ಮ ರಾಜ್ಯವನ್ನು, ತಮಿಳುನಾಡನ್ನು, ಆಂಧ್ರವನ್ನು, ತೆಲಂಗಾಣವನ್ನು, ಮಹಾರಾಷ್ಟ್ರವನ್ನು, ಈ ಥರ ಕೆಲವು ರಾಜ್ಯಗಳಲ್ಲಿ ನಾನು ಚುನಾವಣೆಗಳನ್ನು ಹತ್ತಿರದಿಂದ ನೋಡಿದಂಥ ಸಂದರ್ಭದಲ್ಲಿ ನಾವು ಖರ್ಚು ಮಾಡೋಂಥ ಈ ರಾಜ್ಯಗಳಲ್ಲಿ ಚುನಾವಣೆಗೆ ನಿಂತವರು ಖರ್ಚು ಮಾಡೋದಂಥ 10% ಭಾಗನೂ ಕೂಡ ಖರ್ಚು ಮಾಡಲಿಲ್ವಲ್ಲ ಅವರು ಅನ್ನೋದು ಒಂದು ನನ್ನ ಮನಸ್ಸಿಗೆ ಬಂದಾಗ, ಪರವಾಗಿಲ್ಲ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಕೆಲವು ಕಡೆ ಆದರೂ ಕೂಡ ಇನ್ನು ಭವಿಷ್ಯ ಇದೆ, ಎಲ್ಲ ಕಡೆ ಇಲ್ಲದೆ ಹೋದರೂ ಕೂಡ ಕೆಲವು ಕಡೆ ಭವಿಷ್ಯ ಇದೆ ಅಂತ ಹೇಳಿ. ಇದೇ ಬರೀ ಕೇರಳದಷ್ಟೇ ಪ್ರಶ್ನೆ ಅಲ್ಲ, ಬಿಹಾರದಲ್ಲೂ ಕೆಲವು ತಿಂಗಳುಗಳ ಹಿಂದೆ ಚುನಾವಣೆ ಮುಗಿದು ಅಲ್ಲಿಯೇ ಕೆಲವು ನಮ್ಮ ಸ್ನೇಹಿತರು ಎಲ್ಲ ನಮ್ಮ JP ಚಳವಳಿ ಜೊತೆಗಿದ್ದವರೇ ಎಲ್ಲ ಈಗ ಮುಂಚೂಣಿನಲ್ಲಿದ್ದಾರೆ, ಅಲ್ಲಿ ಎಲ್ಲ ಬೇರೆ ಬೇರೆ ಪಕ್ಷದಲ್ಲಿ. ಅಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅವರು ನಮಗಿಂತ 100 ಪಟ್ಟು ವಾಸಿ, ಅವರು ಕೂಡ ನಮ್ಮಷ್ಟು ಕೆಟ್ಟಿಲ್ಲ ಇನ್ನು ಅವರು ಕೂಡ. ಹಾಗಾಗಿ ಖಾಸಗಿ ಹಿತಾಸಕ್ತಿ ಅನ್ನೋದು ಹೇಗೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ದುರದೃಷ್ಟವಶಾತ್ ಈ ಬಸವಣ್ಣನ ನಾಡಿನಲ್ಲಿ ತಿಂದು ತೇಗಿಬಿಡುತ್ತು ಅನ್ನೋದ್ರ ಬಗ್ಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಆತಂಕ ನಮ್ಮನ್ನೆಲ್ಲ ಕಾಡ್ತಾ ಇರೋದೆ. ಹಾಗಾಗಿ ಇದಕ್ಕೆ ನನಗೊಂದು ಸ್ವಂತ ಅನುಭವನೂ ಆಯಿತು. ನಾನು ಕೆಲವು ವರ್ಷಗಳ ಹಿಂದೆ ಒಂದು ಚುನಾವಣೆ ನಿಂತಿದ್ದೆ ಚಿಕ್ಕಮಗಳೂರಿನಲ್ಲಿ. ಆ ಚುನಾವಣೆಯಲ್ಲಿ ನಾನು ಸೋತ ನಂತರ ಒಂದು ಇದೇ ರೀತಿ ಒಂದು ಕಾರ್ಯಕರ್ತರು ಒಂದು ಸಭೆ ಕರೆದಂಥ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತ ನನ್ನನ್ನು ನೇರವಾಗಿ ಕೇಳ್ದ, ಯಾಕೆ ಸರ್ ಚುನಾವಣೆಗೆ ನಿಲ್ಲೋಕ್ಕಿಂತ ಮುಂಚೆ ಯಾರು ನಿಮಗೆ ಒಂದು ಓಟಿಗೆ 1,000 ಅಥವಾ 2,000 ಕೊಡಬೇಕು ಅಂತ ಹೇಳಲಿಲ್ವೋ, ಅಥವಾ ನಿಮಗದು ಗೊತ್ತಿರಲಿಲ್ವೋ ಅಂತ ಕೇಳಿದೆ. ನನಗೆ ಅಂದರೆ ಯಾರೂ ಹೇಳಿರಲಿಲ್ಲ, ನನಗೆ ಗೊತ್ತಿರಲೂ ಇಲ್ಲ. ಮತ್ತು ಮುಂದೆ ಏನು ಸರ್ ಅಂದರೆ, ಮುಂದೆ ಏನೂ ಇಲ್ಲಪ್ಪ, ನಾನು ಇನ್ನು ಮುಂದೆ ಯಾವುದೇ ಚುನಾವಣೆ ನಿಲ್ಲೋದಿಲ್ಲ ಅಂತ ಅವತ್ತೇ ಘೋಷಣೆ ಮಾಡಿ ಅವತ್ತಿಂದ ನಾನು ಚುನಾವಣಾ ರಾಜಕಾರಣದಿಂದ ವಿಮುಕ್ತಿ ಪಡೆದೆ. ಕಾರಣ ಅಂತೇಳಿದ್ರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾವು ನಮ್ಮತನವನ್ನು ಉಳಿಸ್ಕೊಳ್ಳದೆ ಹೋದರೆ ನೈತಿಕ ಇಲ್ಲಿ ಬಂದು ಮಾತಾಡುವಷ್ಟು ನಮ್ಮನ್ನು ಕರೆಯುವಷ್ಟು ಇನ್ನೂ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಇದ್ದಿದ್ರಲ್ಲಿ ಪರವಾಗಿಲ್ಲ, ಸಿಕ್ಕದೇ ಅಪರೂಪ ಜನ, ಅದರಲ್ಲಿ ಇವನೊಬ್ಬ ಪರವಾಗಿಲ್ಲ ಅಂತಲೇ ನೀವು ಕರೆದಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತದು. ಆ ದೃಷ್ಟಿಯಿಂದ ಕೆಲವು ಮಾತುಗಳನ್ನ ಕಡದಾಳ್ ಮಂಜಪ್ಪನವ್ರ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಶಿವರಾಜ್ ಅವರು ಅನೇಕ ಮಾತುಗಳನ್ನೆಲ್ಲ ಕೋಟ್ ಮಾಡಿ ಇದೆಲ್ಲ ಹೇಳಿದರು. ಅವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಬರ್ತವೆ, ಹೇಗೆ ಬರ್ತವೆ ಅನ್ನೋ ಸಂದರ್ಭದಲ್ಲಿ
ಯಾರಿಗಾದ್ರೂ ಒಬ್ರಿಗೆ ಪ್ರೇರಣೆ ಅದು ಏನು ಕೆಲವ್ರು ಹೇಳ್ತಾರೆ ಇದರಲ್ಲೆಲ್ಲ ನಂಬಿಕೆ ಇರೋಂಥವ್ರದ್ದು ಮುಂಚೆನೆ ಹುಟ್ಟಿದಾಗಲೇ ಎಲ್ಲೋ ಒಂದು ನಿರ್ಧಾರ ಆಗಿಬಿಡ್ತದೆ ಯಾರು ಏನಾಗಬೇಕು ಅಂತೇಳಿ ಅದೇ ರೀತಿ ಆಗ್ತಾರೆ ಅವರು ಅಂತ. ನನ್ನ ಪ್ರಕಾರ ಅವರು ಶ್ರೀಕಾಲ ಬರೆದಿರೋಂಥದ್ದು ಒಂದು ನೋಡಿದೆ, ಅವ್ರ ತಂದೆ ಬಗ್ಗೆ ಬರೆದಿರ್ತಕ್ಕಂಥದ್ದು ಒಂದೇ ನಾನು ಹೇಳ್ತೀನಿ ಅದಾದ್ಮೇಲೆ. ಆದ್ರೆ ನನಗೆ ಇದೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಶ್ರೀಕಾಲ ಬರೆದಿರೋದ್ರಿಂದ. he did not go to temples, he said the way you lead your life itself is a prayer ಅಂತ ಕಡಿದಾಳ್ ಅವರು ಮಗಳಿಗೆ ಹೇಳಿರತಕ್ಕಂಥದ್ದು ಅವ್ರು ಬರೆದಾರೆ. ನೀನೇನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ನೀನು ಯಾವ ರೀತಿ ಬದುಕ್ತೀಯ ಅನ್ನೋದು ಅದೇ ಒಂದು ಪ್ರೇಯರ್. ಆ ರೀತಿಯ ಮನೋಭಾವ ಇರತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಅದು. ಕುವೆಂಪು ಅವರಿಗೂ ಬಹುತೇಕ ಅದೇ ರೀತಿಯ ಮನೋಭಾವ ಇತ್ತು. ತೀರ್ಥಹಳ್ಳಿಲಿ ಬಹಳಷ್ಟು ಜನ ಆ ರೀತಿಯ ಪ್ರಭಾವಕ್ಕೊಳಗಾದಂಥವ್ರು ಇದ್ದಾರೆ. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ಶಾರದಾ ದೇವಿಯವರಿಂದ ತತ್ವಗಳಿಂದ ಪ್ರೇರಣೆ ಪಡೆದಂಥವ್ರು ಬಹಳ ಜನ ಇದ್ದಾರೆ. ಹಾಗಾಗಿ ಅವರು ಕಡಿದಾಳ್ ಮಂಜಪ್ಪನವರು ಈಸೂರು ಸತ್ಯಾಗ್ರಹದಲ್ಲಿ ಭಾಗವಹಿಸಿರೋದು, ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿರೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿನಲ್ಲಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಇವೆಲ್ಲದೂ ಕೂಡ ಅಷ್ಟು ಸುಲಭ ಆಗ್ತಕ್ಕಂಥದ್ದಲ್ಲ. ನಾವು ಇವತ್ತು ಬಹಳಷ್ಟು ಜನ ಪ್ರಜಾಪ್ರಭುತ್ವದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಹಕ್ಕು ಕರ್ತವ್ಯಗಳ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ ಮಾತಾಡ್ತಾರೆ. ಆದ್ರೆ ಒಂದು ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಪೂರ್ವಜರು ಯಾರ್ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರೋ ಅವರು ತಮ್ಮ ಯೌವನವನ್ನು ತ್ಯಾಗ ಮಾಡಿದ್ದಾರೆ, ತಮ್ಮ ಸ್ವಂತ ಸುಖವನ್ನು ತ್ಯಾಗ ಮಾಡಿದ್ದಾರೆ, ತಮ್ಮ ಭೂಮಿಯನ್ನು ತ್ಯಾಗ ಮಾಡಿದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ತಮಗೆ ಸಿಗ್ಬೋದಾಗಿರ್ತಕ್ಕಂಥ ದೊಡ್ಡ ಅವಕಾಶಗಳನ್ನು ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಹೇಗೆ ಬೇಕೋ ಹಾಗೆ ಮಾತಾಡುವಂಥ ಒಂದು ಹಕ್ಕನ್ನು ಸಂವಿಧಾನ ಕೊಟ್ಟಿದೆ ಅಂತೇಳಿ ಅದನ್ನು ಬಳಕೆ ಮಾಡೋದಕ್ಕಿಂತ ಹೆಚ್ಚಾಗಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಸ್ಥಿತಿಲಿ ನಾವು ಇರಬೇಕಾದ್ರೆ ಅದನ್ನು ಮಾಡಬಹುದು ಅಂತೇಳಿ. ಸಾಮಾನ್ಯವಾಗಿ ಮಲೆನಾಡು ಪ್ರದೇಶದಿಂದ ಬಂದಂಥವ್ರು, ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಕೃಷಿಕರೇ, ಭೂಮಿ ಒಡೆಯರುಗಳೇ. ಅವರೆಲ್ಲರೂ ಕೂಡ ಹೆಚ್ಚಿರ್ಬೋದು, ಕಮ್ಮಿ ಇರ್ಬೋದು. ಆದರೆ ಭೂಮಿ ಇನ್ನೊಂದಷ್ಟು ಹೆಚ್ಚು ಬೇಕು ಅಂತ ಬಯಸ್ತಾರೆ ಹೊರತು ಭೂಮಿ ಬೇಡ ಅಂತ ಹೇಳೋದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಕಡಿದಾಳ್ ಮಂಜಪ್ಪನವರಿಗೆ, ಜಸ್ಟಿಸ್ ಅವರಿಗೆ ಹೇಳಿದಂಥ ರೀತಿಯಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ತರಬೇಕು ಅಂತೇಳಾದರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ಸಂಬಂಧಿಕರು, ನನ್ನ ಸ್ನೇಹಿತರು, ನನ್ನ ವಿಶ್ವಾಸಿಗಳು, ನನ್ನ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಗಳೆಲ್ಲ ಕೂಡ ಭೂಮಾಲೀಕರಿದ್ದಾರೆ, ಅಥವಾ ಸ್ವಲ್ಪ ಶ್ರೀಮಂತರೇ ಜಾಸ್ತಿ ಇದ್ದಾರೆ. ಅವರ ಹೆಂಡತಿ ಕಡೆಯಿಂದ, ಸಂಬಂಧದಿಂದ ಕಡೆಯಿಂದಾಗಿ ಬಹಳ ಶ್ರೀಮಂತ ಕುಟುಂಬದವರೇ ಎಲ್ಲ ಇದ್ದಾರೆ. ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಅಂತ ಗೊತ್ತಿದ್ದೂ ಕೂಡ ಭೂ ಸುಧಾರಣೆ ಕಾಯ್ದೆಯನ್ನು ತರಬೇಕು ಅಂತೇಳಿ ಅವರಿಗೆ ಮನಸ್ಸಲ್ಲಿ ಬಂದಿದ್ರೆ ಅದು ಬದ್ಧತೆಯ ಪ್ರಶ್ನೆ. ಈಗಿನ ಸಂದರ್ಭದಲ್ಲಿ ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಗಮನಿಸ್ತಕ್ಕಂಥ ಅಂಶವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಆ ರೀತಿ ಇರ್ತದೆ. ಈಗ ಈ ದೇಶದಲ್ಲಿ ಕಡಿದಾಳ್ ಮಂಜಪ್ಪನವರು, ಗಾಂಧಿ, JP ಅಥವಾ ವಿನೋಬಾಗೋ ಇರೋ ಒಂದೇ ಒಂದು ವ್ಯತ್ಯಾಸ ನಾನು ಕಂಡಿದ್ದು ಅಂದರೆ, ಕಡಿದಾಳವರು ಚುನಾವಣೆ ನಿಂತಿದ್ದಾರೆ, ಅವ್ರು ಯಾರೂ ಚುನಾವಣೆ ನಿಂತಿಲ್ಲ. ಅಷ್ಟೇ ಬಿಟ್ಟರೆ ಗಾಂಧಿ, JP ಅಥವಾ ವಿನೋಬಾಗಿಂತ ವ್ಯಕ್ತಿತ್ವದಲ್ಲಿ ಕಡಿದಾಳರು ಕೂಡ ಯಾವುದೇ ರೀತಿಯ ಕಮ್ಮಿ ಇಲ್ಲ. ಚುನಾವಣೆ ನಿಂತಿದ್ದಾರೆ ಒಂದು ಬಿಟ್ಟರೆ. ಅವ್ರು 3 ಜನ ಚುನಾವಣೆ ನಿಂತು ಚುನಾವಣೆಯಲ್ಲಿ ಗೆದ್ದು ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಂದಾಯ ಇಲಾಖೆ, ಲೋಕೋಪಯೋಗಿ ಇಲಾಖೆ ಅಂತ ದೊಡ್ಡ ದೊಡ್ಡ ಇಲಾಖೆಗಳನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಇವತ್ತು ಆ ಇಲಾಖೆಗಳಿಗೆ ಎಷ್ಟು ಪೈಪೋಟಿ ಇದೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ಆ ಕಾರಣಕ್ಕೋಸ್ಕರ ಅನೇಕ ದಿನಗಳ ಕಾಲ ಸಚಿವ ಸಂಪುಟ ರಚನೆಗಳೇ ಆಗೋದಿಲ್ಲ, ಯಾವ ಇಲಾಖೆ ಯಾರಿಗೆ ಅನ್ನೋ ಕಾರಣಕ್ಕೋಸ್ಕರ. ಅಂಥ ಸಂದರ್ಭದಲ್ಲೂ ಕೂಡ ತನಗೋಸ್ಕರ ಏನೂ ಮಾಡ್ಕೊಳ್ಳದೆ ಇರೋವಂಥದ್ದು ಅಂದರೆ ದೊಡ್ಡ ವಿಷಯನೇ. ಮತ್ತೆ ಮುಖ್ಯಮಂತ್ರಿ ಆಗುವ ಅಂದರೆ ಬೇಡ, ಜತ್ತಿನ ಮಾಡಿ ಅಂತ ಹೇಳೋದು, ರಾಜ್ಯಪಾಲರಾಗಿ ಅಂದರೆ ಬೇಡ ಅಂತೇಳಿ ಹೇಳೋದು, ಜಸ್ಟಿಸ್ ಆಗಿ ಹೋಗಿ ಅಂತ ಸೋಮನಾಥಯ್ಯ ಅವರು ಹೇಳಿದ್ರೆ ಇಲ್ಲ ಅದು ಕೂಡ ನನಗೆ ಬೇಕಾಗಿಲ್ಲ ಅಂತ ಹೇಳೋದು. ಇದನ್ನೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿನ ನಿಸ್ವಾರ್ಥದ ಇದೆ ಅನ್ನೋದು ಗಮನಿಸು. ಈಗ ನಾನು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ HN ನಾರಾಯಣ್ ಅಂತ ಒಬ್ಬ ಸೀನಿಯರ್ ಅಡ್ವೊಕೇಟ್ ಇದ್ದರು. ಜಸ್ಟಿಸ್ ಶಿವರಾಜ್ ಪಾಟೀಲ್ ಗೊತ್ತು, ಈಗಿಲ್ಲ, ಅವ್ರು ತೀರೋದ್ರು, ಒಂದು 3 ವರ್ಷ ಆಯಿತು. ಅವ್ರು ನಮ್ಮೂರಿನವರು, ಚಿಕ್ಕಮಗಳೂರು ಹಿರೇಮಗಳನವರು. ಅವರ ಸಹೋದರ HN ಶ್ರೀನಿವಾಸ್ ಅಂತ ಈಗಲೂ ಇದ್ದಾರೆ. ಅವ್ರು ಎಕ್ಸ್ ಸರ್ವಿಸ್ ಮನ್, ಅವ್ರಿಗೆ 92 ವರ್ಷ. ಅವ್ರನ್ನ ಕೆಲವು ಸರ್ತಿ ನೋಡಿದರೆ ಅವ್ರಿಗೆ ಪ್ರತಿ ದಿವಸ ನನಗೆ ಸಿಗ್ತಾರೆ. ಬೆಳಗ್ಗೆ ನಾನು ವಾಕ್ ಮಾಡೋವಂಥ ಸಂದರ್ಭದಲ್ಲಿ ಪ್ರತಿ ದಿವಸ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಕಾರಣ ಅಂತೇಳಂದರೆ 3 ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಅವರು ಏರ್ಫೋರ್ಸ್ನಲ್ಲಿ ಇದ್ದಂಥವ್ರು. 92 ವರ್ಷ. ಇವತ್ತು ಕೂಡ ಬೆಳಿಗ್ಗೆ ಸಾಯಂಕಾಲ 5-5 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬರ್ತಾರೆ, ಯಾವುದು ಸ್ಟಿಕ್ಕು ಮತ್ತೊಂದು ಸಹ ಇಲ್ಲದೆ, ಅಷ್ಟು ಫಿಟ್ ಆಗಿರೋದು. ಅವರ ಸಹೋದರ ಅವರು ಕಡಿದಾಳ್ ಮಂಜಪ್ಪನವರ ಈ ಜೂನಿಯರ್ ಅಂತ ಕರೀತಾರೆ, ಬಟ್ ಕೊಲೀಗ್ ಆಗಿದ್ರು ಅಡ್ವೊಕೇಟ್ ಆಗಿ. ಕೊಲೀಗ್ ಅನ್ನೋದು ಒಂದು ಗೌರವಯುತ ಪದ, ಜೂನಿಯರ್ ಅನ್ನೋದಕ್ಕಿಂತ ಕೊಲೀಗ್ ಆಗಿರ್ತಾರೆ. ಹೈಕೋರ್ಟ್ನಲ್ಲಿ ಒಂದು ವಿಷಯ ಬರಬೇಕು. ಚಿತ್ರದುರ್ಗ ಜಿಲ್ಲೆ ಯಾವುದೋ ಒಂದು ಜಗಳೂರು ತಾಲೂಕು ಅಂತ ಕಾಣ್ತದೆ, ಅಲ್ಲೊಬ್ಬರು ಜನಪ್ರತಿನಿಧಿ ಇರ್ತಾರೆ. ಅವರಿಗೆ ಮಂತ್ರಿಗಳು ನಿನ್ನ ತಾಲೂಕಿಗೆ ಒಂದು ನಾನು ಸ್ಕೂಲ್ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿರ್ತಾರೆ, ಸ್ಕೂಲ್ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತೇಳಿ ಹೇಳಿರ್ತಾರೆ. ಆದರೆ 1 ವರ್ಷ ಕಾಯ್ತಾರೆ, 1.5 ವರ್ಷ ಕಾಯ್ತಾರೆ, 2 ವರ್ಷ ಕಾಯ್ತಾರೆ, ಅವರು ಸ್ಕೂಲ್ ಮಂಜೂರು ಆಗೋದಿಲ್ಲ. ಇದನ್ನು ನಾನು ಕೋರ್ಟಿಗೆ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾರೆ MLA.
ಇದನ್ನ ಪ್ರಾಮಿಸ್ ಏನು ವಾಗ್ದಾನ ಕೊಟ್ಟಿದ್ರು ಅದನ್ನ ನಡೆಸಿಲ್ಲ, ಇದಕ್ಕೆ ಹೇಗಾದ್ರೆ ಕೋರ್ಟಿಗೆ ಹಾಕು. ಕಡಿದಾಳ್ ಮಂಜಪ್ಪನವ್ರು ಹೇಳ್ತಾರೆ, ಏನಪ್ಪ ಇದು ಮಂತ್ರಿಗಳು ಕೊಟ್ಟು ಮಾತನ್ನ ನಡೆಸಿಲ್ಲ ಅನ್ನೋದು ಕೋರ್ಟಿಗೆ ಹೋಗೋದು ಹೆಂಗೆ ಏನು? ನಾರಾಯಣ ನೋಡಪ್ಪ ಏನೋ ಒಂದು ಸ್ವಲ್ಪ ಏನು ಮಾಡ್ಬೋದು ಇದನ್ನ ಅಂತ. ಆಗ ನಾರಾಯಣವ್ರೊಂದು ಪಿಟಿಷನ್ನ ಡ್ರಾಫ್ಟ್ ಮಾಡಿ ಜಡ್ಜ್ ಮುಂದೆ ತಗೊಂಡು ಹೋಗಿ ಅದನ್ನ ವಾದ ಮಾಡುವಂಥ ಸಂದರ್ಭದಲ್ಲಿ ಜಸ್ಟಿಸ್ ಅವ್ರಿಗೆ ಗೊತ್ತು, ಯಾರ್ಯಾರು ನ್ಯಾಯದ ಕಾನೂನು ಬಗ್ಗೆ ಅರಿವಿದೆ ಅವರಿಗೆಲ್ಲ ಗೊತ್ತು, ಪ್ರಾಮಿಸರಿ ಎಸ್ಟಾಪೆಲ್ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ಪ್ರಾಮಿಸರಿ ಎಸ್ಟಾಪೆಲ್ ಅಂದ್ರೆ ಒಂದು ಭರವಸೆ ಕೊಟ್ಟು ಅದನ್ನ ಮಾಡದೇ ಇರೋದನ್ನ ಪ್ರಾಮಿಸರಿ ಎಸ್ಟಾಪೆಲ್ ಅಂತ ಹೇಳಿ ಮಾಡಿ ಒಂದು ವಾದ ಮಾಡ್ತಾರೆ ಕಡಿದಾಳ್ ಮಂಜಪ್ಪನವ್ರು. ಜಡ್ಜಿ ಅವ್ರಿಗೆ ಆಶ್ಚರ್ಯ ಆಗ್ತದೆ, ಈ ಪದನೇ ನಾನು ಕಾನೂನಲ್ಲಿ ಅಂಶ ಇರೋದೇ ಅನ್ನೋದು ನನಗೆ ಮಾಹಿತಿ ಇರಲಿಲ್ಲ, ಥ್ಯಾಂಕ್ ಯು ಕಡಿದಾಳ್ ಮಂಜಪ್ಪ ಈ ವಿಷಯವನ್ನು ನೀನು ಗಮನಕ್ಕೆ ತಂದಿದ್ದಕ್ಕೆ ಅಂತ. ಬೇರೆಯವರಾಗಿದ್ರೆ ಥ್ಯಾಂಕ್ ಯು ಮೈ ಲಾರ್ಡ್ ಅಂತ ಹೇಳಿ ಅದರ ಶ್ರೇಯಸ್ಸೆಲ್ಲದೆ. ಆಗ ಕಡಿದಾಳ್ ಅವ್ರು ಹೇಳ್ತಾರೆ, ಇಲ್ಲ ಮೈ ಲಾರ್ಡ್, ಇದು ನಂದಲ್ಲ ಇದು ಯೋಚನೆ, ನೋಡಿ ನನ್ನ ನಾರಾಯಣ್ ಅಂತ ನನ್ನ ಕೊಲಿಗೆ ಹುಡುಗ ಇದ್ದಾನೆ, ಇವನು ಹುಡುಕಿ ತೆಗೆದಿದ್ದದು ಕಾನೂನಲ್ಲಿ, ಅವನು ಹೇಳಿದ್ದು ನಿಮ್ಮ ಶ್ರೇಯಸ್ಸು ನಿಮ್ಮ ಕಾಂಪ್ಲಿಮೆಂಟ್ ಎಲ್ಲ ನಾರಾಯಣ ಕೊಡಿ, ನನಗಲ್ಲ ಅನ್ನೋ ಮಾತನ್ನ ಕಡಿದಾಳ್ ಮಂಜಪ್ಪನವ್ರು ಹೇಳ್ತಾರೆ. ಅದು ಎಷ್ಟರ ಮಟ್ಟಿನ ನಿಸ್ವಾರ್ಥ ಮತ್ತೆ ಯಾರಿಗೆ ಶ್ರೇಯಸ್ಸು ಸಲ್ಲಬೇಕೋ ಅವರಿಗೆ ಶ್ರೇಯಸ್ಸು ಸಲ್ಲತಕ್ಕಂಥ ರೀತಿ. ಹಾಗಾಗಿ ನಾನು ಕೂಡ ಕಾನೂನು ವಿದ್ಯಾರ್ಥಿ, ಅದ್ರ ಬಗ್ಗೆ ಏನೇನೋ ಪುಸ್ತಕ ಇದು ಬರ್ದೀನಿ, ಆದರೆ ಪ್ರಾಮಿಸರಿ ಎಸ್ಟಾಪೆಲ್ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ, ಅದು ನನ್ನ ತಿಳುವಳಿಕೆ ಕೊರತೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಳ್ತೇನೆ. ಆ ರೀತಿಯ ಒಂದು ನಿಸ್ವಾರ್ಥತೆಯನ್ನು ಮೆರೆದಿರತಕ್ಕಂಥವ್ರು. ಇದು ಸುಲಭವಾಗಿ ಆಗಿರತಕ್ಕಂಥದ್ದಲ್ಲ. 1927ನೇ ಇಸ್ವಿಯಲ್ಲಿ ಗಾಂಧಿಯವರ ದರ್ಶನ ಆದ ನಂತರ ಅವರು ಗಾಂಧಿವಾದಿಯಾಗಿ ಪರಿವರ್ತನೆ ಅಂತ. ಅದಕ್ಕಿಂತ ಮುಂಚೆ ರಾಮಕೃಷ್ಣ ಆಶ್ರಮದಲ್ಲಿ ಓದ್ತಾ ಇರಬೇಕಾದ್ರೆ ನಾನು ಸನ್ಯಾಸಿ ಆಗಬೇಕು ಅಂತ ಒಂದು ಭಾವನೆ ಅವ್ರ ಮನಸ್ಸಲ್ಲಿ ಬಂದಿತ್ತಂತೆ. ಅವ್ರನ್ನೆಲ್ಲ ಅಲ್ಲಿಯ ವಾತಾವರಣ ಅಲ್ಲಿ ಇದೆಲ್ಲ ಯಾರಿಗಾದ್ರೂ ಆ ರೀತಿ ಆ ವಯಸ್ಸಿನಲ್ಲಿ ಬರ್ತದೆ, ಸನ್ಯಾಸಿ ಆಗಬೇಕು ಅಂತ. ಅಷ್ಟು ಹೊತ್ತಿಗೆ ಗಾಂಧೀಜಿಯವರ ದರ್ಶನ ಆಗ್ತದೆ. ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಗಾಂಧೀಜಿಯವರ ಭೇಟಿ ಆಗ್ತದೆ. ಗಾಂಧೀಜಿ, ವಿನೋಬ ಅಥವಾ ಜಯಪ್ರಕಾಶ್ ಅವರ ವ್ಯಕ್ತಿತ್ವಗಳು ಎಂಥದ್ದು ಅಂದ್ರೆ ಅವ್ರದ್ದೊಂಥರ ಮಾಂತ್ರಿಕವಾದಂಥ ವ್ಯಕ್ತಿತ್ವ. ಯಾರೇ ಅವ್ರನ್ನ ನೋಡಿದ್ರು ಕೂಡ ಅವರಿಂದ ಆಕರ್ಷಿತರಾಗಿ ಅವ್ರ ಕಡೆಗೆ ಸೆಳೆಯಲ್ಪಡೋದು ಆಶ್ಚರ್ಯ ಏನಿಲ್ಲ. ಹಾಗೆ ಸಹಜವಾಗಿ ಕಡಿದಾಳ್ ಮಂಜಪ್ಪನವರು ಕೂಡ ಆ ರೀತಿಯೇ ಅವರ ಒಂದು ಅನುಯಾಯಿಯಾಗಿ ಅಲ್ಲಿಂದ ಭಾಗವಹಿಸ್ತಾರೆ. ಇದರಲ್ಲಿ ಮಲೆನಾಡಿನಲ್ಲಿ ಇದ್ಕೊಂಡು ಅರಣ್ಯ ಭೂಮಿಯ ಹಕ್ಕುಗಳ ಬಗ್ಗೆ ರೈತರಿಗೆ ಕೊಡಿಸುವಂಥ ವಿಚಾರದಲ್ಲಿ ಹೋರಾಟ ಮಾಡೋದು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ. ಎಷ್ಟು ಒತ್ತುವರಿ ಮಾಡಕ್ಕೆ ಸಾಧ್ಯನೋ ಅಷ್ಟು ಒತ್ತುವರಿ ಮಾಡುವಂಥ ಮನೋಭೂಮಿಗೆ ಇರುವಂಥ ಜನಗಳ ಮಧ್ಯದಲ್ಲಿ ಅರಣ್ಯ ಭೂಮಿ ಹಕ್ಕು ಕಾಯ್ದೆಗೋಸ್ಕರ ಅವರು ಮಾಡಿರ್ತಕ್ಕಂಥ ಹೋರಾಟ. ಅದೇ ರೀತಿ ಅವರು ಪ್ರಜಾಪ್ರತಿನಿಧಿ ಸಭೆಗೆ 1941ನೇ ಇಸ್ವಿನಲ್ಲಿ ಆಯ್ಕೆ ಆಗ್ತಾರೆ. 1941ನೇ ಇಸ್ವಿ ಅಂದ್ರೆ 10 ವರ್ಷ, 31ನೇ ವಯಸ್ಸಿಗೆ ಅವರು ಪ್ರಜಾಪ್ರತಿನಿಧಿಯ ಸಭೆಯ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅದಾದ ನಂತರ ತೀರ್ಥಹಳ್ಳಿ ಕ್ಷೇತ್ರದಿಂದ 1952ನೇ ಇಸ್ವಿಯಿಂದಲ್ಲಿ ಆಯ್ಕೆ ಆಗ್ತಕ್ಕ ಜೊತೆಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟು ಬೆಲ್ಲ ಆಗ್ತಾರೆ. ಇದ್ರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಹನುಮಂತಯ್ಯನವರು ಸಂಪುಟದಲ್ಲಿ ಕೆಲಸ ಮಾಡ್ತಾರೆ. ಪರಿಸ್ಥಿತಿಯ ಪಿತೂರಿಯಿಂದಾಗಿ ಮುಖ್ಯಮಂತ್ರಿ ಆಗ್ಬೇಕಾಗ್ತದೆ. ಅದಾದ ನಂತರ ಕೆಲವು ದಿವಸಕ್ಕೆ ಮತ್ತೆ ಪರಿಸ್ಥಿತಿಯ ಪಿತೂರಿ ಅವತ್ತಿನ ರಾಜಕಾರಣಕ್ಕೋಸ್ಕರ ಕಳ್ಕೊಳ್ಬೇಕಾಗ್ತದೆ. ಮತ್ತೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಬಂದಂತ ಸಂದರ್ಭದಲ್ಲಿ ಬೇಡ ಅಂತ ಹೇಳ್ತಾರೆ, ಜತ್ತಿಯವ್ರನ್ನ ಮಾಡಿ ಅನ್ನೋ ಮಾತನ್ನ ಹೇಳ್ತಾರೆ. ಈ ರೀತಿ ಆಗ ಒಂದು ನೀವು ಗಮನಿಸಬೇಕಾದಂತ ವಿಷಯ ಅಂತ ಹೇಳಂದ್ರೆ, ಏಕೀಕರಣದ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಕೆಂಗಲ್ ಅವರಿಗೂ ಕಡಿದಾಳ್ ಅವರಿಗೂ ಬೇರೆ ಬೇರೆ ಅಭಿಪ್ರಾಯ ಇರ್ತದೆ. ಕುವೆಂಪುರವರಿಗೂ ಕಡಿದಾಳ್ ಅವರಿಗೂ ಬೇರೆ ಬೇರೆ ಅಭಿಪ್ರಾಯ ಇರ್ತದೆ. ಕೆಂಗಲ್ಲು, ಕುವೆಂಪು ಇವರೆಲ್ಲ ಏಕೀಕರಣ ಆಗ್ಬೇಕು ಅಂತಿದ್ರೆ ಕಡಿದಾಳ್ ಅವರು ಏಕೀಕರಣದ ಪರವಾಗಿ ಇರೋದಿಲ್ಲ. ಕಡಿದಾಳರ ನಿಲುವೇ ಬೇರೆ ಇರ್ತದೆ. ಈ ಪ್ರದೇಶ, ಮೈಸೂರು ಪ್ರದೇಶನೇ ಬೇರೆ ಇರಬೇಕು ಅನ್ನೋದು ಇರ್ತದೆ. ಆದ್ರೂ ಕೂಡ ಅವತ್ತಿನ ದಿನಮಾನದಲ್ಲಿ ಜತ್ತಿಯವ್ರನ್ನ ಇವರು ಸೂಚಿಸ್ತಾರೆ, ಇಲ್ಲ ಜತ್ತಿಯವರೇ ಆಗ್ಲಿ ಅಂತೇಳಿ ಅಂದ್ರೆ ಅದು ಆಡಳಿತದ ದೃಷ್ಟಿಯಿಂದ ಇರ್ಲಿ ಅನ್ನೋದು ವಿಷಯ ಬಿಟ್ರೆ, ಪ್ರಾದೇಶಿಕವಾಗಿ ಆಗ್ಲಿ ಅಥವಾ ಜಾತಿ ಕಾರಣಕ್ಕಾಗ್ಲಿ ನಮಗೆ ಅವರಿಗೆ ತೊಂದರೆ ಆಗ್ತಂದಾಗಿರೋ ಅವ್ರ ಜತ್ತಿನ ಸೂಚಿಸ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ನಿಸ್ವಾರ್ಥದಿಂದ ಕಡಿದಾಳ್ ಅವರು ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಅದು ಏಕೀಕರಣದ ಮತ್ತೊಂದು ದೊಡ್ಡದಾಗಿರ್ತಕ್ಕಂಥ ಬೇರೆ ಕತೆ. ಒಂದು ನಮಗೆ ಈಗ ನಮ್ದೇನಂದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯವರಿಗೆ ನಮ್ದೊಂದ್ಸಲ ಬಾರೋಡ್ ಗ್ಲೋರಿ ನಮ್ದು ನಮಗೆ ಶಿವಮೊಗ್ಗದವ್ರು ಒಂದ್ ಕಡೆ ಪಕ್ಕದಲ್ಲಿ ಇರೋ ಕಾರಣಕ್ಕೋಸ್ಕರ ನಮಗೆ ಹೆಮ್ಮೆ ಏನಂದ್ರೆ ಕುವೆಂಪುರವ್ರು ತೀರ್ಥಹಳ್ಳಿ ಕುಪ್ಪಳಿಯವರಾದ್ರೂ ಕೂಡ ಹುಟ್ಟಿದ ಹಿರೇಕೊಡುಗೆ ಚಿಕ್ಕಮಗಳೂರು ಜಿಲ್ಲೆ ಅಂತ ನಾವೊಂದಷ್ಟು ಶ್ರೇಯಸ್ ಅದ್ರಲ್ಲಿ ತಗೊಳ್ಳೋದು. ಅದೇ ರೀತಿ ತೇಜಸ್ವಿ ತೀರ್ಥಹಳ್ಳಿಯವರು ಆದ್ರೂ ಕೂಡ ಅವರೇ ನೆಲೆಸಿದ್ದವ್ರು ಮೂಡಿಗೆರೆಯಲ್ಲಿ, ಅವ್ರ ಕರ್ಮಭೂಮಿ ಮೂಡಿಗೆರೆ ಅಂತ ಅಷ್ಟೊಂದು ಸ್ವಲ್ಪ ಶ್ರೇಯಸ್ ತಗೊಳ್ಳೋದು. ಅದೇ ರೀತಿ ಕಡಿದಾಳು ವಿಚಾರದವ್ರಿಗೂ ಇವರು ತೀರ್ಥಹಳ್ಳಿಯವರೇ, ಹಾರೋಗಳಿಗೆ ಕಡಿದಾಳ್ನವರು. ಆದ್ರೆ ಶೃಂಗೇರಿಯಿಂದ 62ರಲ್ಲಿ ಗೆದ್ದಿದ್ರು ಕಣ್ರಿ ನಮ್ಮ ಜಿಲ್ಲೆಯಿಂದ. ಅಲ್ಲೊಂದಷ್ಟು ನಾವೊಂದಷ್ಟು ಚಿಕ್ಕಮಗಳೂರು ಜಿಲ್ಲೆಯವರು ಶ್ರೇಯಸ್ ತಗೊಳ್ಳೋದು. ಯಾಕಂದ್ರೆ ನಾವು ಶಿವಮೊಗ್ಗದವರಷ್ಟು ಒಟ್ಟಿಗೆ ಕಾಂಪೀಟ್ ಮಾಡಿ ನಾವು ಅವರಿಗಿಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಲಿಕ್ಕೆ ಇದುವರೆಗೂ ಸಾಧ್ಯ ಆಗ್ಲಿಲ್ಲ, ಮುಂದೆ ಗೊತ್ತಿಲ್ಲ ಏನಾಗ್ತದೆ ಅಂತ. ಹಾಗೆ ಆ ಶ್ರೇಯಸ್ ಅವರಿಗೆ ಇರ್ಲಿ, ನಮಗದ್ರ ಬಗ್ಗೆ ಯಾವುದೇ ರೀತಿಯ ಬೇರೆ ರೀತಿಯ ಭಾವನೆ ಇಲ್ಲ. ಅವ್ರಿಗೆ
ಎಷ್ಟರ ಮಟ್ಟಿಗೆ ನಿಷ್ಠುರಾಗಿ ಕೆಲಸ ಮಾಡಿದ ಪ್ರಾಮಾಣಿಕತೆ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡ್ಬೇಕಾದ್ರೆ 2 ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ ಅವರು. ನಾನು ಇದರೆಲ್ಲ ಶಿವರಾಜ್ ಇದನ್ನೆಲ್ಲ ದಾಖಲೆ ಮಾಡಿದ್ದಾರೆ. ಶಿವರಾಜ್ ಅವರು ಒಂದು ರೀತಿಯಲ್ಲಿ ಇದು ಆಸ್ತಿನೇ, ಇಂಥ ದಾಖಲೆಗಳೆಲ್ಲ ಬೇಕಾಗ್ತವೆ. ಒಂದು ಗುಲ್ಜಾರಿಲಾಲ್ ನಂದರ್ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ. ಪ್ರಾಮಾಣಿಕತೆ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಗುಲ್ಜಾರಿಲಾಲ್ ನಂದರ್ ಅವರು ಉದಾಹರಣೆ ಕೊಡ್ತಾರೆ. ಅವರು ಗುಲ್ಜಾರಿಲಾಲ್ ನಂದ ಪ್ರಾಮಾಣಿಕರವರು, ಅವ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ. ಇನ್ನೊಬ್ರು ಮೈಸೂರಿನ MM ಜೋಯಿಸ್ ಅವ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ. ನಾನು ಒಬ್ಬನೇ ಅವ್ರು ಹೇಳ್ತಾರೆ, ಕಡಿದಾಳವರು, ರಾಜಕಾರಣದಲ್ಲಿ ನಾನೊಬ್ಬನೇ ಪ್ರಾಮಾಣಿಕನೆಂದು ಕೊಚ್ಚಿಕೊಳ್ಳುವ ಕೆಚ್ಚು ನನಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಆಗ ಪ್ರಾಮಾಣಿಕರು ಯಾರು ಅಂದ್ರೆ ಗುಲ್ಜಾರಿಲಾಲ್ ನಂದ ಪ್ರಾಮಾಣಿಕ, ಮೈಸೂರಿನ MM ಜೋಯಿಸರು ಪ್ರಾಮಾಣಿಕರು. ನನಗಿಂತ ಹೆಚ್ಚು ತ್ಯಾಗ ಮಾಡ್ರ, ಸೇವೆ ಮಾಡ್ರ, ಹೋರಾಟ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಅದ್ರ ಬಗ್ಗೆ ಕೊಡ್ಬೇಡಿ. ಇವರು ಕಂದಾಯ ಸಚಿವರಾಗಿದ್ದಾಗ ಇವ್ರಿಗೆಲ್ಲ ನೋಡಿ ಎಂತೆಂಥವ್ರ ಸಹವಾಸ ಅಂದ್ರೆ, ನಾನೊಂದು 25 ಎಕರೆ ಜಾಗ ಕೊಡ್ತೀನಿ ಜೋಯಿಸ್ರೆ, ನೀವು ತಗೊಳ್ಳಿ ಅನ್ನೋ ಮಾತನ್ನ ಜೋಯಿಸ್ರಿಗೆ ಹೇಳ್ತಾರೆ ಇವರು. ಆಗ ಜೋಯಿಸ್ರು ಏನ್ ಹೇಳ್ತಾರೆ ಅಂತ ಹೇಳಂದ್ರೆ, ನಾನು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಭೂಮಿ ಪಡೀಲಿಕ್ಕೋಸ್ಕರ ಅಲ್ಲ, ನನಗೆ ಬೇಕಾಗಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಕಡಿದಾಳವ್ರ ಮೇಲೆ ಇವರೆಲ್ಲರೂ ಕೂಡ ಪರಿಣಾಮ ಬೀರಿದ್ದಾರೆ ಅಂತ ಹೇಳಕ್ಕೆ. ಯಾಕಂದ್ರೆ ಇವರು ಯಾವಾಗ ಪ್ಯಾಲೇಸ್ ಆರ್ಚರ್ಡ್ನಲ್ಲಿ 1 ಎಕರೆ ಬೇಡ ಅಂದ್ರು, ಗವರ್ನರ್ ಬೇಡ ಅಂದ್ರು, ಮತ್ತೊಂದು ಬೇಡ ಅಂದ್ರು. ಇದೆಲ್ಲ ಇಂಥವ್ರ ಸಾಹಸದಿಂದಲೇ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಕ್ಕನ್ನೋದು ಕೂಡ ನಾನು ಅವ್ರ ಮಾತು ಹೇಳ್ತಾರೆ. ಇನ್ನೂ ಒಂದು ವಿಷಯ ಅಂತ ಹೇಳಂದ್ರೆ, ಅವರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಎಲ್ರಿಗೂ ಕೂಡ ಪೆನ್ಷನ್ ಸಿಗ್ತದೆ. ಆದ್ರೆ ಅವ್ರು ಒಂದು ಮಾತನ್ನ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನನಗೆ ಅದ್ರ ಬಗ್ಗೆ ಅರ್ಜಿ ಸಲ್ಲಿಸ್ಬೇಕು ಅಂತಕ್ಕಂಥ ಒಂದು ಮನಸ್ಸೇ ನನಗೆ ಬರಲಿಲ್ಲ ಅಂತೇಳಿ ಹೇಳ್ತಾರೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮಾತು ಅವ್ರು ಹೇಳೋದು ಅಂತೇಳಿ ಅಂದ್ರೆ, ಪ್ರಾಮಾಣಿಕತೆಯು ಅತುಲೈಶ್ವರ್ಯವು ಒಟ್ಟಾಗಿರಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅತುಲೈಶ್ವರ್ಯ ಮತ್ತು ಇದು ಕಡಿದಾಳು ಹೇಳಿರೋದು. ಅತುಲೈಶ್ವರ್ಯ ಮತ್ತು ಪ್ರಾಮಾಣಿಕತೆ ಒಟ್ಟಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾಮಾಣಿಕರಾಗಿದ್ದವರು ಜೀವನ ನಿರ್ವಹಣೆಗಾಗಿ ಕಷ್ಟಪಡಲೇಬೇಕು. ನಾನು ನನ್ನ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕವಾಗಿ ಬಾಳಿದ್ದಕ್ಕೆ ಹೆಮ್ಮೆ ಪಡುತ್ತೇನೆ ಹೊರತು ಪಶ್ಚಾತ್ತಾಪ ಪಡುವುದಿಲ್ಲ ಅಂತ. ಹಾಗಾಗಿ ಇವತ್ತು ಇಡೀ ಅವರ ಕುಟುಂಬ ಅಥವಾ ಕಡಿದಾಳು ಊರು, ತೀರ್ಥಹಳ್ಳಿ ಕ್ಷೇತ್ರ, ಶಿವಮೊಗ್ಗ ಜಿಲ್ಲೆ ಅಥವಾ ಇಡೀ ಕರ್ನಾಟಕ ಹೆಮ್ಮೆ ಪಡಬೇಕಂತ ರೀತಿನಲ್ಲಿ ಅವರು ಬದುಕಿದ್ದಾರೆ ಅಂದ್ರೆ, ಆ ರೀತಿಯ ಒಂದು ಕಷ್ಟದಲ್ಲಿ ಅವರು ಬದುಕಿರ್ತಕ್ಕಂಥದ್ದು ಅನ್ನೋದು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಅದನ್ನು ಹೇಳುವಂತ ಸಂದರ್ಭದಲ್ಲಿ ಅವರಿಗೆ ಆ ರೀತಿಯ ಬದ್ಧತೆ ಇರತಕ್ಕಂಥದ್ದು ವಿಷಯದಲ್ಲಿ ಮಾತ್ರ ಸಾಧ್ಯ ಅನ್ನೋದು ಗಮನಿಸ್ಬೇಕು. ಈ ಕಡಿದಾಳವರಿಗೆ ಈ ತರ ಒಂದು ಮನಸ್ಸು ಬರ್ಬೇಕಾದ್ರೆ, ಸಾಮಾನ್ಯವಾಗಿ ತೀರ್ಥಹಳ್ಳಿ ಅಂತ ಹೇಳಿದ್ರೆ, ಶಿವಮೊಗ್ಗ ಅಂತ ಹೇಳಿದ್ರೆ ಒಂದು ಸಾಹಿತ್ಯಿಕವಾದಂತ ವಾತಾವರಣ. ಶೃಂಗೇರಿಯಲ್ಲಿ ಶಾರದಾಂಬೆ ನಮ್ಮ ಜಿಲ್ಲೆಯಲ್ಲಿ ನೆನೆಸಿದ್ರು ಕೂಡ ಆಕೆ ಆಶೀರ್ವಾದ ಸ್ವಲ್ಪ ಶಿವಮೊಗ್ಗ ಜಿಲ್ಲೆಗೆ ಜಾಸ್ತಿ ಆದಂಗೆ ಕಾಣುತ್ತದೆ, ನಮ್ಮ ಜಿಲ್ಲೆಗಿಂತ. ಸ್ವಲ್ಪ ಪಕ್ಕದಲ್ಲೇ ಇದ್ದಾರೆ ಇವರು, ಆಗುಂಬೆ ಹತ್ತತ್ರ ಇದೆ, ಹಾಗಾಗಿ ಅವ್ರು ಜಾಸ್ತಿ ಆಗಿದ್ದಾರೆ. ಹಾಗೆ ಕಡಿದಾಳವ್ರ ಮೇಲೂ ಅದು ಪರಿಣಾಮ ಬೀರಿದೆ. ಪಂಜರವಳ್ಳಿಯ ಪಂಜು ಬರೆದಿದ್ದಾರೆ, ನಾಳೆಯ ನೆರಳು ಅಂತ ಬರೆದಿದ್ದಾರೆ, ಕ್ರಾಂತಿಕೂಟ ಅನ್ನೋದು ಬರೆದಿದೆ, ನನಸಾಗದ ಕನಸು ಬರೆದಿದ್ದಾರೆ, ಹೊಟ್ಟೆ ಅದು ಇಷ್ಟೆಲ್ಲ ಬರೆದಿದ್ದಾರೆ ಅವರು. ಇನ್ನೊಂದಷ್ಟು ಬರೆದಿರ್ಬೋದು, ಅದು ಯಾವುದು ಕೂಡ ಪ್ರಿಂಟ್ ಆಗದೆ ಇರ್ಬೋದು. ಹಾಗಾಗಿ ಇವೆಲ್ಲವನ್ನೂ ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಅವರ ಬದುಕಿನ ಬಗ್ಗೆ ಬೇರೆಯವ್ರು ಏನ್ ಹೇಳ್ತಾರೆ ಅನ್ನೋದು ಅಷ್ಟೇ ಮುಖ್ಯವಾಗಿರತಕ್ಕಂಥ ವಿಚಾರ. ಯಾಕೆಂದ್ರೆ ಕಡಿದಾಳವ್ರ ಬಗ್ಗೆ ಹೇಳಿರೋದನ್ನೇ ಹೇಳಿದ್ರೆ ನಿಮಗೂ ಕೂಡ ಬೋರ್ ಆಗ್ತದೆ, ಮಕ್ಕಳಿಗೂ ಕೂಡ ಇದೇನಪ್ಪ ಇದೇನೆಲ್ಲ ಎಲ್ಲರೂ ಒಂದೇ ತರ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ಬೋದು. ಇದಕ್ಕೆ ದಿಗ್ಗಜರುಗಳು ಇವ್ರ ಬಗ್ಗೆ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ. ಮೊರಾರ್ಜಿಭಾಯ್ ದೇಸಾಯಿ ಅವರು, ಮೊರಾರ್ಜಿಭಾಯ್ ದೇಸಾಯಿ ಅವ್ರದ್ದು ನಮ್ಗೆ, ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗಲೇ ಅವ್ರು ನೋಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಅವರು ಪ್ರಧಾನಿಯಾಗಿ ಕರ್ನಾಟಕದ ಚುನಾವಣಾ ಪ್ರಚಾರಕ್ಕೆ 78ರಲ್ಲಿ ಬಂದಿದ್ರು. ನನ್ನ ಜೀವನದಲ್ಲಿ ನಾನು ಮೊದಲನೇ ಒಂದು ಭಾಷಣವನ್ನ ಯಾರ್ದಾರು ಟ್ರಾನ್ಸ್ಲೇಟ್ ಮಾಡಿದ್ದು ಅಂದ್ರೆ ಅನಿರೀಕ್ಷಿತವಾಗಿ ಅದು ಮೊರಾರ್ಜಿಭಾಯ್ ದೇಸಾಯಿದ್ದು. ಕನಕಪುರ ಸಾತೂರ್ ಭಾಗಕ್ಕೆ ಅವ್ರು ಬಂದಿದ್ರು. ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು ಇವರೆಲ್ಲ ಸರಿ, ನೀನೇ ಮಾಡಪ್ಪ, ನಮ್ಮ ಕೈಲಿ ಆಗೋದಿಲ್ಲ, ಯಾರಾದ್ರೂ ಮಾಡ್ಲೇಬೇಕಿತ್ತು ಹಳ್ಳಿ, ಅದು ನನ್ನ ಸಡನ್ ಆಗಿ ಇದ್ದಕ್ಕಿದ್ದಾಗೆ ಮಾಡಿದ. ಅವತ್ತು ಅವ್ರು ಹೇಳ್ತಾರೆ ಕಡಿದಾಳ ಬಗ್ಗೆ, ಕಡಿದಾಳ್ ಮಂಜಪ್ಪನವರು ಪ್ರಾಮಾಣಿಕರು, ಅದಕ್ಕೆ ಖ್ಯಾತಿ ಗಳಿಸಲಿಲ್ಲ. ಇದು 2ನೇ ಪದ. ಬಹಳ ಪ್ರಸಿದ್ಧರಾಗಿರತಕ್ಕಂಥವ್ರು, ಖ್ಯಾತಿ ಗಳಿಸ್ತಂಥವ್ರು ಬಹಳ ಜನ ಇದ್ದಾರೆ, ಆದ್ರೆ ಬಹಳಷ್ಟು ಜನ ಪ್ರಾಮಾಣಿಕರಿಗೆ ಆ ಖ್ಯಾತಿ ಬಂದಿಲ್ಲ. ಹಾಗಾಗಿ ಇದು ಮೊರಾರ್ಜಿಭಾಯಿಂದ ಈ ಮಾತು ಬರೋದು ಅಂದ್ರೆ ಸುಲಭವಾಗಿರತಕ್ಕಂಥದ್ದಲ್ಲ. ಕಡಿದಾಳ್ ಮಂಜಪ್ಪನವರು ಪ್ರಾಮಾಣಿಕರು, ಅದಕ್ಕೆ ಖ್ಯಾತಿ ಗಳಿಸ್ಲಿಲ್ಲ ಅಂತ. ವಿಶ್ವೇಶ್ವರಯ್ಯನ ಬಗ್ಗೆ ಈಗಾಗಲೇ ಶಿವರಾಜ್ ಅವರು ಹೇಳಿದ್ದಾರೆ, ರಿಪಿಟೇಷನ್ ಆದ್ರೂ ಪರವಾಗಿಲ್ಲ. ಬಹಳ ವರ್ಷಗಳ ನಂತರ ಮೈಸೂರು ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಗುರುತಿಸಿದ್ದೇನೆ, ನಿಮ್ಮ ಮನೆಗೆ ಸ್ಫೂರ್ತಿ ಪಡೆಯಲು ಬಂದಿದೆ ಅವ್ರು ಹೇಳಿದ್ರು. ಆದರೆ ಅವರು ಒಂದು ಈ 2 ಪದ, ಮೈಸೂರು ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕನನ್ನು ಗುರುತಿಸಿದ್ದೀನಿ ಅಂತ ಮಾತನ್ನ ಹೇಳ್ತಾರೆ, ಉಳಿದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಆದ್ರೆ ಆಗ್ಲೂ ಕೂಡ ಈಗಿನ ಪರಿಸ್ಥಿತಿ ಬಿಡಿ, ಆಗಲೇ ಅಷ್ಟು ಅವರು ಮಾತು ಹೇಳಬೇಕಾದ್ರೆ ಈಗಿನ ಪರಿಸ್ಥಿತಿ ಬಗ್ಗೆ ಹೇಗಿರ್ಬೋದು ಅನ್ನೋದನ್ನ ನೀವು ಲೆಕ್ಕ ಹಾಕಿ. ಹಾಗಾಗಿ ಅವರು HS ದೊರೆಸ್ವಾಮಿ ಅವರು ಇನ್ನೊಬ್ಬ ದೊಡ್ಡ ಗಾಂಧಿವಾದಿ ಮತ್ತು ಇಲ್ಲಿ ನೇರವಾದಂತಹ ಸಂಪರ್ಕ ಇಲ್ಲಿಗೆ ಇಟ್ಕೊಂಡಿದ್ದಂಥವ್ರು. ಕಡಿದಾಳ್ ಮಂಜಪ್ಪ ಅವರು ಒಬ್ಬ ಗಾಂಧಿವಾದಿಯಾಗಿ, ಒಬ್ಬ ಶ್ರೇಷ್ಠ ನಾಯಕರಾಗಿ, ಒಂದು
ಮುಖ್ಯ ತತ್ವಕ್ಕೆ ಕಟ್ಟು ಬಿದ್ದು ಅದಕ್ಕಾಗಿ ಕೊನೆತನಕ ಹೋರಾಡಿದಂಥ ವ್ಯಕ್ತಿ ಈ ಕಾಲದ ಒಬ್ಬ ಮಹಾತ್ಮ ಅವರು ಅನ್ನೋ ಮಾತನ್ನ ಎಚ್ ಎಸ್ ದೊರೆಸ್ವಾಮಿ ಹೇಳ್ತಾರೆ. ಸ್ವತಃ ಎಚ್ ಎಸ್ ದೊರೆಸ್ವಾಮಿನೇ ಒಬ್ಬ ಮಹಾತ್ಮರಾಗುವಂತ ವ್ಯಕ್ತಿತ್ವವನ್ನು ಪಡೆದಿದ್ದಂಥವ್ರು ಅವರು ಇನ್ನೊಬ್ಬರ ಬಗ್ಗೆ ಆ ರೀತಿಯ ಮಾತನ್ನ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಈಗ ಜಸ್ಟಿಸ್ ವಿ ಎಸ್ ಮಳಿಮಠ್ ಹೇಳಿರತಕ್ಕಂಥದ್ರನ್ನ ಈಗಾಗಲೇ ಅವರು ಹೇಳಿದರೆ, ನಾನು ಅದನ್ನ ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ. ಪಾಟೀಲ್ ಪುಟ್ಟಪ್ಪನವರು ಒಂದು ಮಾತನ್ನು ಹೇಳ್ತಾರೆ, ಶ್ರೀ ಕಡಿದಾಳ್ ಮಂಜಪ್ಪನವರು ಈಗ ಜೀವಿಸಿಲ್ಲ ಆದರೆ ಬದುಕಿದ್ದಾರೆ ಅನ್ನೋ ಮಾತನ್ನ ಪಾಟೀಲ್ ಪುಟ್ಟಪ್ಪನವರು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಗಣಪತಿ ಅಪ್ಪನವ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು. ಕಾಗೋಡು ಸತ್ಯಾಗ್ರಹದ ರೂವಾರಿಗಳಲ್ಲಿ ಅವರು ಒಬ್ರು. ಕಾಗೋಡು ತಿಮ್ಮಪ್ಪ, ಗಣಪತಿ ಅಪ್ಪ, ಆಮೇಲೆ ಶಾಂತಿವೇರಿ ಗೋಪಾಲ್ ಗೌಡ್ರು, ಆಮೇಲೆ ಬಂಗಾರಪ್ಪನವರು, ಕೊಣಂದೂರು ಲಿಂಗಪ್ಪನವರು, ಇವರೆಲ್ಲ ಆ ಸಂದರ್ಭದ ಕಾಗೋಡು ಸತ್ಯಾಗ್ರಹದ ರೂವಾರಿಗಳು. ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಅವರು ಕೂಡ ಕಾಗೋಡಿಗೆ ಬಂದ ಹೋರಾಟದಲ್ಲಿ ಭಾಗವಹಿಸಿದ್ರು. ಅದೆಲ್ಲ ಇತಿಹಾಸ. ಈಗ ಕಾಗೋಡು ಚಳುವಳಿಗೆ ಪ್ರಾರಂಭದಿಂದ ಕೊನೆವರೆಗೂ ಬೆಂಗಾವಲಾಗಿದ್ದ ನನ್ನ ಗುರು ಕಡಿದಾಳರನ್ನು ನೆನೆಯದಿದ್ದರೆ ದೇವರನ್ನು ಮರೆತಂತೆ ಸಾರ್ವಜನಿಕ ಜೀವನದಲ್ಲಿ ಬದುಕುವ ರೀತಿಯನ್ನು ಬೋಧಿಸಿದವರು ಅವರೇ ಅನ್ನೋ ಮಾತನ್ನ ಇದು ಗಣಪತಿ ಅಪ್ಪ ಕಡಿದಾಳ್ ಮಂಜಪ್ಪನವ್ರ ಬಗ್ಗೆ ಹೇಳ್ತಕ್ಕಂಥ ವಿಷಯ. ಅದೇ ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತ ನಂತರ ಸಚಿವರು ಆಗಿದ್ದ ದೊಡ್ಡ ನಾಯಕರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವ್ರು ಹೇಳ್ತಾರೆ, ಸ್ವಾತಂತ್ರ್ಯ ಬಂದ ನಂತರ ಗೇಣಿದಾರರ ಪರ ದನಿ ಎತ್ತಿದವರಲ್ಲಿ ಸಿ ಕಡಿದಾಳ್ ಮಂಜಪ್ಪನವರು ಮೊದಲಿಗರು. ಕಾಂಗ್ರೆಸ್ ಪಕ್ಷ ಕಂಡ ಅತ್ಯಂತ ಅಪರೂಪದ ರಾಜಕೀಯ ಮತ್ತು ಸಾಮಾಜಿಕ ನಾಯಕ ಅನ್ನೋ ಮಾತನ್ನು ಹೇಳ್ತಾರೆ. ಈ ಭೂದಾನ ಅಥವಾ ಭೂ ಚಳುವಳಿಯ ಬಗ್ಗೆ ದನಿ ಎತ್ತದಿದೆಯಲ್ಲ, ಭೂ ಮಾಲೀಕರುಗಳ ದನಿ ಎತ್ತದಿದೆಯಲ್ಲ, ಇದು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ. ಹಾಗಾಗಿ ಅವರನ್ನು ಬೆಂಬಲಿಸ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ ಆ ಭಾಗದಲ್ಲಿ, ಅದು ಶಾಂತಿವೇರಿ ಗೋಪಾಲ್ ಗೌಡ್ರು ಇರ್ಬೋದು, ಕಡಿದಾಳ್ ಮಂಜಪ್ಪನವ್ರು ಇರ್ಬೋದು, ಆ ಸಮಕಾಲೀನರು ಆ ಭಾಗದಲ್ಲಿ ಇದ್ದರು. ಅವರಿಗೆ ಜನ ಬೆಂಬಲಿಸ್ತಾ ಇದ್ರಲ್ಲ ಆ ಪ್ರದೇಶದಲ್ಲಿ ಅನ್ನೋದು ಕೂಡ, ಜನರು ಕೂಡ ಅಷ್ಟೇ ಒಳ್ಳೆಯವರಾಗಿದ್ರು ಆ ಭಾಗದಲ್ಲಿ ಅನ್ನೋದನ್ನ ಸೂಚಿಸ್ತಕ್ಕಂಥ ಅಂಶ. ಒಡ್ಡರಸೆ ರಘುರಾಮ್ ಶೆಟ್ಟಿ ಅವರು ನಿಮಗೆಲ್ಲ ಗೊತ್ತು, ಪ್ರಸಿದ್ಧರಾಗಿರ್ತಕ್ಕಂಥ ಪತ್ರಕರ್ತರು. ದೇವರಾಜ ಅರಸರ ಬಗ್ಗೆ ಅಧಿಕಾರಯುತವಾಗಿ ಮಾತಾಡಬಲ್ಲಂಥವ್ರು, ಅವ್ರಿಗೆ ಬಹಳ ನಿಕಟವಾಗಿದ್ದಂಥವ್ರು ಮತ್ತು ದೇವರಾಜ ಅರಸರ ಬಗ್ಗೆ ಪುಸ್ತಕಗಳನ್ನು ಕೂಡ ಬರೆದಿರತಕ್ಕಂಥವ್ರು. ಮುಂಗಾರು ಅನ್ನೋ ಒಂದು ಪತ್ರಿಕೆಯನ್ನ ಸ್ಥಾಪನೆ ಮಾಡಿ ನಡೆಸಿ ಒಂದು ಪ್ರಾಮಾಣಿಕವಾದಂಥ ಪತ್ರಕರ್ತರಾಗಿ ಬದುಕಿದ್ದಂಥವ್ರು. ಅವರು ಕಡಿದಾಳ್ ಅವ್ರ ಬಗ್ಗೆ ಹೇಳ್ತಾರೆ, ನಾನು ಅಧಿಕಾರಕ್ಕೇರಿದ ಅನೇಕ ರಾಜಕಾರಣಿಗಳನ್ನು ಬಹಳ ಹತ್ತಿರದಿಂದ ಕಂಡಿದ್ದೇನೆ. ಕಡಿದಾಳರಷ್ಟು ಶುದ್ಧ ಹಸ್ತರು, ಮುಗ್ಧರು, ನೇರ ನುಡಿಯವರು ಮತ್ತು ಸಾಮಾಜಿಕ ಕಳಕಳಿಯುಳ್ಳ ಇನ್ನೊಬ್ಬ ರಾಜಕಾರಣಿಯನ್ನು ನಾನು ಕಂಡಿಲ್ಲ. ಇದು ದೇವರಾಜ ಅರಸರಿಗೆ ಆತ್ಮೀಯ ಆಗಿದ್ದಂತ ಒಡ್ಡರಸೆ ರಘುರಾಮ್ ಶೆಟ್ಟಿ ಅವರು ಹೇಳ್ತಕ್ಕಂಥ ಮಾತು. ಆಮೇಲೆ ಕೆ ಎಸ್ ಶ್ರೀನಿವಾಸ್ ಅವರು ದೇವರಾಜ ಅರಸರಿಗೆ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರು, ಸಾಗರದಿಂದ ಗೆದ್ದಿದ್ರು, ದೊಡ್ಡ ಮುತ್ಸದ್ದಿ ಕೂಡ. ಅವರು ಕೇವಲ ವ್ಯಕ್ತಿ ಆಗಿರಲಿಲ್ಲ, ವ್ಯಕ್ತಿತ್ವವಾಗಿದ್ರು ಅನ್ನೋ ಮಾತನ್ನ ಕೆ ಎಸ್ ಶ್ರೀನಿವಾಸ್ ಅವರು ಹೇಳ್ತಾರೆ. ರವಿವರ್ಮ ಕುಮಾರ್ ಇಲ್ಲೇ ಇದ್ರು. ರವಿವರ್ಮ ಕುಮಾರ್ ಒಂದು ಮಾತನ್ನ ಅವ್ರ ಬಗ್ಗೆ ದಾಖಲೆ ಮಾಡಿದ್ದಾರೆ. ಓಕೆ, ಹಾ, ಸೀನಿಯರ್ ಅಡ್ವೊಕೇಟ್ ಮುಂದಿರ್ತಾರೆ ಅಂದ್ಕೊಂಡೆ ನಾನು ಹಿಂದೋಗಿದೆ. ಅವರು ಒಂದು ದಾಖಲೆ ಮಾಡಿದ್ದಾರೆ ಇವ್ರ ಬಗ್ಗೆ, ಕಡಿದಾಳವರ ಬಗ್ಗೆ. ಇತಿಹಾಸದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಜೀವನೋಪಾಯಕ್ಕಾಗಿ ಒಂದು ವೃತ್ತಿ ಆಶ್ರಯಿಸಿ ವಕಾಲತ್ತಿಗೆ ಹಿಂತಿರುಗಿದು ಭಾರತದಲ್ಲಿ ಅಪರೂಪ ಅನ್ನೋ ಮಾತನ್ನ ರವಿವರ್ಮ ಕುಮಾರ್ ದಾಖಲೆ ಮಾಡಿರ್ತಕ್ಕಂಥದ್ದು. ಶ್ರೀಕಲಾ ಕಡಿದಾಳ್ ದಾಖಲೆ ಮಾಡಿರ್ತಕ್ಕಂಥದ್ದನ್ನ ಆಗ್ಲೇ ನಾನು ಹೇಳಿದೆ. ಇನ್ನು ಕಡಿದಾಳ್ ಅವರು ಜೀವನ ಮಾಡುವಂತ ಸಂದರ್ಭದಲ್ಲಿ, ಇನ್ನೊಂದು ಸಂದರ್ಭದಲ್ಲಿ ಅವರು ಅವ್ರ ಬಗ್ಗೆನೇ ಅವರ ಜೀವನ ಚರಿತ್ರೆಯಲ್ಲಿ ಕೆಲವು ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಒಂದು, ಪ್ರಜೆಗಳು ಮೂಕರಾದರೆ ಸರ್ಕಾರ ಕಿವುಡಾಗಿರುತ್ತದೆ, ಪ್ರಜೆಗಳು ಮೂರ್ಖರಾದರೆ ದೂರ್ತರು ಮುಖಂಡರಾಗುತ್ತಾರೆ ಅನ್ನೋ ಮಾತನ್ನು. ಇವತ್ತಿನ ಪರಿಸ್ಥಿತಿಗೆ ಏನು ಬೇಕೋ ಅದನ್ನ ಕಡಿದಾಳವರು ಅವರ ಆತ್ಮಚರಿತ್ರೆಯಲ್ಲಿ 80ರ ದಶಕದಲ್ಲೇ ದಾಖಲೆ ಮಾಡಿ ಹೋಗಿರ್ತಕ್ಕಂಥದ್ದು. ಇನ್ನೊಂದ್ಸರ್ತಿ ಕೇಳಬೇಕಾದಂಥ ವಿಷಯ, ಪ್ರಜೆಗಳು ಮೂಕರಾದರೆ ಸರ್ಕಾರ ಕಿವುಡಾಗಿರುತ್ತದೆ, ಪ್ರಜೆಗಳು ಮೂರ್ಖರಾದರೆ ದೂರ್ತರು ಮುಖಂಡರಾಗುತ್ತಾರೆ. ಇದ್ರ ಬಗ್ಗೆ ಬಹಳಷ್ಟು ಜನ ದಾರ್ಶನಿಕರು ಇವರೆಲ್ಲ ಹೇಳಿರ್ತಕ್ಕಂಥದ್ದು ಬಹಳಷ್ಟು ಇದೆ. ಅದರಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ನಾವು ಅಕಸ್ಮಾತ್ ಆಗಿ ನಮ್ಮ ಸಾರ್ವಜನಿಕ ಬದುಕಿನಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಇಷ್ಟಪಡದೆ ಹೋದ್ರೆ ಮೂರ್ಖರಿಂದ ಆಳಿಸ್ಕೊಳ್ಬೇಕಾಗ್ತದೆ ಅನ್ನೋದನ್ನ ಅನೇಕ ತತ್ವಜ್ಞಾನಿಗಳು ಇವರೆಲ್ಲ ಕೂಡ ಹೇಳ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಹಾಗಾಗಿ ಇವೆಲ್ಲವನ್ನೂ ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಕಡಿದಾಳ್ ಮಂಜಪ್ಪನವರಂತವ್ರು ಇವತ್ತು ಇದ್ದಿದ್ರೆ ಏನು ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ಗಮನಿಸ್ಬೇಕು. ನಾವು ಕೆಲವು ಸರ್ತಿ ಯಾರಾದ್ರೂ ಒಬ್ರು ಬೇಕು, ರೋಲ್ ಮಾಡೆಲ್ ಬೇಕು ಅಂತ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಹೇಳಿದ್ರಲ್ಲ, ಆ ರೋಲ್ ಮಾಡೆಲ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಸ್ಥಿತಿ ಸಮಾಜದಲ್ಲಿ ಅವತ್ತಿತ್ತು. ಅವ್ರನ್ನ ಪ್ರಜಾಪ್ರತಿನಿಧಿ ಸಭೆಗೆ ಕಳಿಸ್ಬೇಕಾದ್ರೆ, ಶೃಂಗೇರಿಯಿಂದ ಅವಿರೋಧವಾಗಿ ಅವ್ರನ್ನ ಶಾಸಕರನ್ನಾಗಿ ಮಾಡಬೇಕಾದ್ರೆ, ತೀರ್ಥಹಳ್ಳಿನಲ್ಲಿ ಸ್ಪರ್ಧೆಯಿಂದ ಅವ್ರನ್ನ ಗೆಲ್ಲಿಸ್ಬೇಕಾದ್ರೆ, ಅಥವಾ ಅಂಥವ್ರನ್ನ ಆ ಚಿಕ್ಕ ವಯಸ್ಸಿನಲ್ಲೇ ಗುರುತಿಸಿ
ಅವ್ರನ್ನ ಕೆಂಗಲ್ ಹನುಮಂತಯ್ಯರ ಸರ್ಕಾರದಲ್ಲಿ ಮಂತ್ರಿ ಮಾಡುವಂಥದ್ದಾಗ್ಲಿ, ನಂತರ ಮುಖ್ಯಮಂತ್ರಿ ಆಗುವಂಥದ್ದಾಗ್ಲಿ, ಮತ್ತೆ ಮಂತ್ರಿ ಆಗುವಂಥದ್ದಾಗ್ಲಿ ಬಿ ಡಿ ಜತ್ತಿಯವರ ಸರ್ಕಾರದಲ್ಲಿ, ಇವೆಲ್ಲವೂ ಆಗ್ಬೇಕಂತ ಸಂದರ್ಭದಲ್ಲಿ ಅಂಥವ್ರನ್ನ ಗುರುಸ್ತಕ್ಕಂಥ ಶಕ್ತಿ ಇತ್ತು. ಆಗ ಗುರುಸ್ಬೇಕು ಅಂತ ಹೇಳಿದ್ರೆ ಏನು ಅವಶ್ಯಕತೆ ಇತ್ತು ಅಂದ್ರೆ ಪ್ರಾಮಾಣಿಕತೆ, ಬದ್ಧತೆ, ಇವೆಲ್ಲದರ ಅವಶ್ಯಕತೆ ಇತ್ತು. ಅಂಥವ್ರನ್ನ ಗುರುತು ಮಾಡ್ತಾ ಇದ್ರು. ಹಾಗಾಗಿ ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಯೋಚನೆ ಮಾಡೋಂಥವ್ರನ್ನ ಮಾತ್ರ ಗುರುತಿಸ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ, ಇವತ್ತು ಒಬ್ಬರನ್ನ ಚುನಾವಣೆ ನಿಲ್ಲಿಸ್ಬೇಕಾದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು ಅಂತ ಸ್ಥಿತಿಲಿ ನಾವಿದ್ದೇವೆ. ಮೊದಲನೇ ಪ್ರಶ್ನೆ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇವತ್ತಿರೋಂಥ ಸ್ಥಿತಿ, ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ರಾಜಕೀಯ ಪಕ್ಷಗಳನ್ನ ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಂಥ ವಿಚಾರಗಳನ್ನ. ಮೊದಲನೇದಾಗಿ ನೀನು ಯಾವ ಜಾತಿ ಅನ್ನೋ ಮೊದಲನೇ ಪ್ರಶ್ನೆ ಬರ್ತದೆ. ಎರಡನೇ ಪ್ರಶ್ನೆ, ನಿನ್ನ ಕ್ಷೇತ್ರದಲ್ಲಿ ನಿನ್ನ ಜಾತಿಯವರು ಎಷ್ಟಿದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ ಬರ್ತದೆ. ಮೂರನೇ ಪ್ರಶ್ನೆ, ಎಷ್ಟು ಬಂಡವಾಳ ಹಾಕ್ತೀಯ ಅನ್ನೋ ಮೂರನೇ ಪ್ರಶ್ನೆ. ಈ ಮೂರು ಪ್ರಶ್ನೆಗೆ ಪಾಸಿಟಿವ್ ಆಗಿ ಉತ್ತರ ಬಂದ್ರೆ ಸ್ಪರ್ಧೆ ಮಾಡ್ಬೋದು. ಯಾವ್ದಾದ್ರು ಒಂದು ನೆಗೆಟಿವ್ ಆದ್ರೂ ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇದು ಇವತ್ತಿನ ರಾಜಕಾರಣದ ವಾಸ್ತವ ಸ್ಥಿತಿಗಳಿದನ್ನು. ಇದಂಥ ಸಂದರ್ಭದಲ್ಲಿಯೂ ಕೂಡ ಆಗ್ಲೂ ಕೂಡ ವಿಶ್ವೇಶ್ವರಯ್ಯನವರು ಒಬ್ಬ ಪ್ರಾಮಾಣಿಕನ ಕಂಡೆ ಮೈಸೂರು ರಾಜ್ಯದಲ್ಲಿ ಅಂತ ಹೇಳುವಂತ ಸ್ಥಿತಿ ಅವತ್ತೇ ಇತ್ತು ಅಂತಂದ್ರೆ, ಇವತ್ತು ಅಕಸ್ಮಾತ್ ವಿಶ್ವೇಶ್ವರಯ್ಯ ಇದ್ದಿದ್ರೆ, ಕಡಿದಾಳ್ ಅವ್ರು ಇದ್ದಿದ್ರೆ, ಅಥವಾ ಕೆಂಗಲ್ ಅವ್ರು ಇದ್ದಿದ್ರೆ, ಅಥವಾ ನಿಜಲಿಂಗಪ್ಪನವ್ರು ಇದ್ದಿದ್ರೆ ಇವತ್ತು ಏನು ಅನಿಸ್ತಾ ಇತ್ತು ಅವರಿಗೆ. ಆಗ ಕೆಲವೊಂದ್ಸರ್ತಿ ನನಗೆ ಅನಿಸ್ತದೆ ಈ ಸಂದರ್ಭಕ್ಕೆ ಇದನ್ನೆಲ್ಲ ಕಟುವಾಗಿ ವಿಮರ್ಶೆ ಮಾಡ್ಬೇಕು. ಈಗ ಎಲ್ಲಾ ಕ್ಷೇತ್ರಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ, ಮಾಧ್ಯಮದ ಒಂದು ಕ್ಷೇತ್ರದ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಅದು ಕೂಡ ವ್ಯಾಪಾರೀಕರಣ ಆಗಿದೆ. ಅದರ ಬಗ್ಗೆನೂ ಕೂಡ ಏನು ಮಡಿವಂತಗೆ ಇಟ್ಕೊಳ್ಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ. ಈ ದೇಶದಲ್ಲಿರುವಂಥ ಬಹುತೇಕ ಪತ್ರಿಕೆಗಳು, ಬಹುತೇಕ ನ್ಯೂಸ್ ಚಾನೆಲ್ಗಳು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳ ಬಂಡವಾಳ ಹೂಡಿಕೆ ಕಾರಣದಿಂದ ಅವರ ಪಾಲು ಆಗಿದೆ. ಹಾಗೆ ಅದರಲ್ಲಿ ಬರ್ತಕ್ಕಂಥದ್ದು ಕೂಡ ಇವತ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಸಂದರ್ಭದಲ್ಲಿ ಒಬ್ಬ ನಂಜುಂಡಸ್ವಾಮಿ ಅಂತ ರೈತ ಹೋರಾಟಗಾರ ಇದ್ದಿದ್ರೆ, ಅಥವಾ ಎನ್ ಡಿ ಸುಂದರೇಶು, ಎಚ್ ಎಸ್ ರುದ್ರಪ್ಪ, ಕಡ್ದಾಳ್ ಶಾಮಣ್ಣ ಅವರು ಸಕ್ರಿಯವಾಗಿರುವಂತಹ ಸ್ಥಿತಿ ಇದ್ದಿದ್ರೆ, ಇದು ಇನ್ನೊಬ್ಬ ಲಂಕೇಶ್ ಅಂತ ಒಬ್ಬ ಪತ್ರಕರ್ತ ಈ ಸಂದರ್ಭದಲ್ಲಿ ಇದ್ದಿದ್ರೆ, ಚಂಪಾನ್ ಅಂತ ಒಬ್ಬ ಪತ್ರಕರ್ತ ಈ ಸಂದರ್ಭದಲ್ಲಿ ಇದ್ದಿದ್ರೆ ಏನಾಗ್ಬೋದಿತ್ತು. ಸತ್ಯನಾರಾಯಣ ಇಲ್ಲೇ ಇದ್ದಾರೆ. ಹಾಗಾಗಿ ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ಸತ್ಯನಾರಾಯಣಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಕೂಡ ಪ್ರಜಾವಾಣಿಯಲ್ಲಿ ಬಹಳ ವರ್ಷ ಕೆಲಸ ಮಾಡಿದಂಥವ್ರು. ಹಾಗೆ ಈ ರೀತಿ ಒಂದು ಇರಬೇಕಾಗಿತ್ತಲ್ಲ, ಏನಾಗ್ಬೋದಿತ್ತು ಅಂತ ಅನಿಸ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇದು ಯಾಕೆ ಅನ್ನೋ ಪ್ರಶ್ನೆ ಬರ್ತದೆ. ಈಗ ಜಸ್ಟಿಸ್ ಶಿವರಾಜ್ ಪಾಟೀಲ್ರನ್ನ ಎಲ್ಲಾ ಕಾರ್ಯಕ್ರಮಗಳು, ಬಹುತೇಕ ಕಾರ್ಯಕ್ರಮಗಳನ್ನ ಕರೆಯೋದು ನೋಡಿದ್ದೀನಿ. ಬಹಳ ಯಾವುದೇ ಅದು ಧಾರ್ಮಿಕ ಕಾರ್ಯಕ್ರಮ ಇರಲಿ, ಮತ್ತೊಂದಿರಲಿ, ರಾಜಕಾರಣದ ಒಂದು ಬಿಟ್ಟು ಇನ್ನೆಲ್ಲ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೀತಾರೆ. ಯಾಕಂದ್ರೆ ಅಲ್ಲಿಗೆ ಅವ್ರು ಹೊಂದೋದಿಲ್ಲ ಅನ್ನೋ ಕಾರಣಕ್ಕೆ, ನೇರವಾಗಿ ನಿಷ್ಠುರವಾಗಿ ಮಾತಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಬಹಳ ಜನ ಅವ್ರನ್ನ ಕರೆಯಕ್ಕೆ ಹೆದರ್ತಾರೆ. ಬೇರೆ ಬಿಟ್ರೆ ಅಲ್ಲೂ ಏನಾದ್ರು ಒಂದು ಪುಸ್ತಕ ಬಿಡುಗಡೆ ಅದು ಇದು ಏನಾದ್ರು ಇದ್ರೆ ಮಾತ್ರ ಕರೀತಾರೆ ಹೊರತು ಬೇರೆ ಕಾರ್ಯಕ್ರಮಗಳಿಗೆ, ಸಂವಾದಗಳಿಗೆ, ಚರ್ಚೆಗಳಿಗೆ ಕರೆಯೋದಿಲ್ಲ. ಯಾಕಂದ್ರೆ ಆಗ ಜುಡಿಷಿಯರಿ ಆ ರೀತಿ ಇತ್ತು. ಒಂದು ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿ ಆಗಿದ್ದವ್ರನ್ನೇ ಚುನಾವಣೆಯ ಅಕ್ರಮದ ಕಾರಣಕ್ಕೆ ಅವ್ರನ್ನ ಅನರ್ಹಗೊಳಿಸುವಂತ ಜಡ್ಜ್ಗಳು ಕೂಡ ಇದ್ರು. ಅದು ಅಲಹಾಬಾದ್ ಹೈಕೋರ್ಟ್ ಇರ್ಬೋದು, ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದಂಥವ್ರು ಕೂಡ ಇರ್ಬೋದು. ಅಲ್ಲಿ ಯಾರೋ ಒಬ್ಬ ಜಡ್ಜಿಗೆ ಸೀನಿಯಾರಿಟಿ ಮೇಲೆ ಅವರಿಗೆ ಪ್ರಮೋಷನ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಪ್ರತಿಭಟನೆ ಮಾಡಿ ರಾಜೀನಾಮೆ, ಸುಪ್ರೀಂ ಕೋರ್ಟ್ನ ಇದಕ್ಕೆ ಜಡ್ಜ್ಶಿಪ್ಗೆ ರಾಜೀನಾಮೆ ಕೊಡುವಂತ ನ್ಯಾಯಾಧೀಶರುಗಳು ಕೂಡ ಅವತ್ತಿದ್ರು. ಆದ್ರೆ ಇವತ್ತು ಆ ರೀತಿಯ ಪರಿಸ್ಥಿತಿ ಇಲ್ಲ. ಶಿವರಾಜ್ ಪಾಟೀಲ್ ಅವರಿಗೆ ನನಗೆ ಒಂದು ಗೌರವ ಅಂತ ಹೇಳಿದ್ರೆ, ಇವ್ರನ್ನ ಲೋಕಾಯುಕ್ತ ಮಾಡಿದ್ರು. ಲೋಕಾಯುಕ್ತಕ್ಕೆ ಅತ್ಯಂತ ಅರ್ಹನಾಗಿದ್ದಂತ ಒಬ್ಬ ವ್ಯಕ್ತಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ ಜುಡಿಷಿಯರಿ ಯಾರೋ ಒಬ್ಬ ಎಲ್ಲೋ ಇವರಿಗೆಲ್ಲ ಒಂದು ಸೈಟ್ ಅಲಾಟ್ ಆಗಿತ್ತು ಅಂತ ಎಲ್ಲೋ ಬರೆದ್ಬಿಟ್ಟ ಯಾರಿಗೋ ಒಂದು. ಅದಕ್ಕೆ ಆ ರೀತಿ ಲೆಕ್ಕ ನೀವು ತಪ್ಪು ತಿಳ್ಕೊಂಬೇಡಿ ಸರ್. ಆ ರೀತಿ ಲೆಕ್ಕ ಹಾಕಿದ್ರೆ ಇವತ್ತು ಜುಡಿಷಿಯರಿ ಇರ್ತಕ್ಕಂಥ 80% ಜನ ಅವ್ರು ಯಾವ ಹುದ್ದೆಯಲ್ಲಿ ಇದ್ದಾರೆ ಆ ಹುದ್ದೆಯಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಜುಡಿಷಿಯಲ್ ಲೇಔಟ್ ಹೋಗಿ ನೋಡ್ಬಿಟ್ರೆ ಯಲಹಂಕ ಪಕ್ಕದಲ್ಲಿ ಇರೋದು ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಸೈಟ್ಗಳಿದಾವೆ, ಏನೇನಾಗಿದ್ದಾವೆ ಅಂತ ನೋಡಿದ್ರೆ ಅಲ್ಲಿ ಅರ್ಧ ರಾಜಕಾರಣಿಗಳಿದ್ದಾರೆ, ಅರ್ಧ ಜುಡಿಷಿಯಲ್ ಇದ್ದಾರೆ, ಆ ರೀತಿ. ಆದ್ರೆ ಇವರು ಆತ್ಮಸಾಕ್ಷಿಗಳು ಯಾರು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ, ನನಗೆ ಲೋಕಾಯುಕ್ತ ಹುದ್ದೆ ಬೇಕಾಗಿಲ್ಲ ಅಂತ ಬರೆದು ಕೊಟ್ಟು ಅದರಿಂದ ಲೋಕಾಯುಕ್ತ ವ್ಯವಸ್ಥೆಗೆ ನಷ್ಟ ಆಯ್ತೇ ಹೊರತು ಶಿವರಾಜ್ ಪಾಟೀಲ್ರಿಗೆ ಏನು ನಷ್ಟ ಆಗ್ಲಿಲ್ಲ. ಅವ್ರ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇವತ್ತು ಕೂಡ ಗೌರವ ಸಂಪಾದನೆ ಮಾಡಿದ್ದಾರೆ. ಅವರ ಮಕ್ಕಳು ಕೂಡ ಬೇಕಾದಷ್ಟು ಹೆಸರು ಮಾಡಿ ಅದು ಪ್ರಖ್ಯಾತರಾಗಿರ್ತಕ್ಕಂಥ ವೈದ್ಯರಾಗಿ ರಾಜ್ಯಾದ್ಯಂತ ಆಸ್ಪತ್ರೆಗಳನ್ನ ಕಟ್ಟುವಷ್ಟು, ಸ್ಪರ್ಶ ಆಸ್ಪತ್ರೆ ಕಟ್ಟುವಷ್ಟು ಅವ್ರ ಮಕ್ಕಳು ಕೂಡ ಬೆಳೆದಿದ್ದಾರೆ. ಹಾಗೆ ಅವ್ರಿಗೇನು ಅದರ ಅವಶ್ಯಕತೆ ಇಲ್ಲ ಅವರಿಗೆ, ಆ ರೀತಿ ಇದ್ದಂಥವ್ರು. ಹಾಗಾಗಿ ಆ ರೀತಿಯ ಒಂದು ಕಾಲ ಜುಡಿಷಿಯರಿನಲ್ಲೂ ಇತ್ತು. ಆದ್ರೆ ಇವತ್ತು ಆ ರೀತಿಯ ಪರಿಸ್ಥಿತಿ ಇಲ್ಲ.
ಅದು ರಾಜಕಾರಣವನ್ನು ಎಷ್ಟೇ ಬೆರೆಸಬಾರ್ದು ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಸ್ವಲ್ಪ ರಾಜಕಾರಣ ಬಂದ್ಬಿಡ್ತದೆ. ಈಗ ಪ್ರತಿಯೊಬ್ಬನ ಮೂಲಭೂತ ಹಕ್ಕನ್ನ, ಜವಾಬ್ದಾರಿಯನ್ನ, ಕರ್ತವ್ಯವನ್ನ ಉಳಿಸ್ಕೊಳ್ಳಿಕ್ಕೆ ನ್ಯಾಯಾಧೀಶ ಹೇಳಿದ ಕಾರಣಕ್ಕೆ ಜುಡಿಷಿಯರಿ ಕಡೆಗೆ ನೋಡ್ಬೇಕು ಅಂತ. ಜುಡಿಷಿಯರಿ ಕಡೆ ನೋಡಿದಂತಹ ಸಂದರ್ಭದಲ್ಲೂ ಸಿಗಬೇಕಾದಂತಹ ಸಂದರ್ಭದಲ್ಲಿ ಸಿಗಬೇಕಾದವರಿಗೆ ನ್ಯಾಯ ಸಿಗ್ತದ ಅನ್ನೋ ವಿಚಾರದಲ್ಲಿ ಒಂದು ಕ್ವಶನ್ ಮಾರ್ಕ್ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಅನ್ನೋದು ಅಷ್ಟೇ ಸತ್ಯವಾಗಿರತಕ್ಕಂಥ ವಿಚಾರ. ನಾನು ಒಬ್ಬ ನ್ಯಾಯವನ್ನು ಓದ್ದವನು ಹಾಗೆ ಹೇಳಬೇಕು ಅಂತೇಳಿ ಅಂದ್ರೆ, ಮತದಾನದ ಹಕ್ಕು ಮೂಲಭೂತ ಹಕ್ಕು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ ಮತದಾನದ ಹಕ್ಕು ಮೂಲಭೂತ ಹಕ್ಕನ್ನ ರಕ್ಷಣೆ ಮಾಡಬೇಕಾಗಿರುವಂಥದ್ದು ಚುನಾವಣಾ ಆಯೋಗದ ಜವಾಬ್ದಾರಿನೂ ಹೌದು, ಅದು ಅಕಸ್ಮಾತ್ ಅವ್ರು ಮಾಡದೆ ಹೋದ್ರೆ ನ್ಯಾಯಾಲಯದ ದೊಡ್ಡ ಜವಾಬ್ದಾರಿನೂ ಕೂಡ ಹೌದು. ಆದ್ರೆ ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ಪಕ್ಷದ ಅಭಿಪ್ರಾಯ ಅಥವಾ ಬೇರೆಯವರ ಅಭಿಪ್ರಾಯ ನಂಗೆ ಗೊತ್ತಿಲ್ಲ, ಸಂಪೂರ್ಣ ನನ್ನ ವೈಯಕ್ತಿಕ ಅಭಿಪ್ರಾಯ, ಸುಮಾರು 35 ಲಕ್ಷ ಜನ ನನ್ನ ಮತದಾನದ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ, ನನಗೆ ಮತದಾನದ ಹಕ್ಕು ಕೊಟ್ಟಿಲ್ಲ, ಹಾಗಾಗಿ ನನಗೆ ಆ ಮತದಾನದ ಹಕ್ಕು ಕೊಡಿಸಿ ಅಂತ ಒಂದು ಜುಡಿಷಿಯಲ್ ಟ್ರಿಬ್ಯುನಲ್ ಮುಂದೆ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ 1859 ಜನಕ್ಕೆ ಮಾತ್ರ ಹಕ್ಕನ್ನು ಕೊಟ್ಟು ಉಳಿದಂಥವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಮತದಾನದ ಹಕ್ಕು ಬಹಳ ಪವಿತ್ರವಾಗಿರುವಂಥದ್ದು, ಇರಲೇಬೇಕು, ಅದು ಫಂಡಮೆಂಟಲ್ ರೈಟು, ಆದರೆ ಈ ಚುನಾವಣೆಗೆ ನಿಮಗೆ ಸಿಗ್ಲಿಕ್ಕಿಲ್ಲ, ಮುಂದೆ ಸಿಗ್ತದೆ ಅಂತ ಹೇಳೋದಾದ್ರೆ ನ್ಯಾಯಾಂಗ, ಇನ್ನು ಯಾರನ್ನ ನಾವು ಯಾರ ಕಡೆಗೆ ನೋಡಬೇಕು? ಉಳಿದವೆಲ್ಲ ನಾನು ಆಗ್ಲೇ ಹೇಳ್ದಂಗೆ ವ್ಯಾಪಾರೀಕರಣ ಆಗಿ ಹೋಗಿದ್ದಾವೆ. ರಾಜಕಾರಣದ ವ್ಯಾಪಾರೀಕರಣ ಆಗಿದೆ, ಧರ್ಮದ ವ್ಯಾಪಾರೀಕರಣ ಆಗಿದೆ, ಶಿಕ್ಷಣದ ವ್ಯಾಪಾರೀಕರಣ ಆಗಿದೆ. ನ್ಯಾಯಾಂಗದಲ್ಲಿ ಆಗಿಲ್ಲ ಅನ್ನೋದಂತ ಒಂದು ಭಾವನೆ ನಮ್ಮಲ್ಲಿ ಇನ್ನೂ ಉಳಿದಿದೆ. ಅಲ್ಲೂ ಕೂಡ ಈ ರೀತಿಯ ಹಕ್ಕಿನ ನಿರಾಕರಣೆ ಮಾಡಿದಂತಹ ಸಂದರ್ಭದಲ್ಲಿ ಯಾಕೆ ಇದನ್ನ ನಾನು ಮಾತಾಡ್ತಾ ಇದ್ದೇನೆ ಅಂದ್ರೆ, ಈಗ 2 ಗಂಟೆಗೆ ನಮಗೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರದಲ್ಲಿ ಸಮಾಲೋಚನೆಗೋಸ್ಕರ ಒಂದು ಕಮಿಟಿ ಮಾಡಿದ್ದಾರೆ, ಅವ್ರು ನಮ್ಮನ್ನು ಕರೆದಿದ್ದಾರೆ. ಈಗ ಈ ತಿಂಗಳಿಂದ SIR ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗ್ತದೆ. ಇವೆಲ್ಲವೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು. ಅವ್ರ ಪರ ಇವ್ರ ಪರ, ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋ ಪ್ರಶ್ನೆ ಇಲ್ಲ. ಕಾಲಚಕ್ರ ತಿರುಗ್ತಲೇ ಇರ್ತದೆ, ಒಬ್ರು ಸೋಲ್ತಾರೆ, ಒಬ್ರು ಗೆಲ್ತಾರೆ, ಒಬ್ರು ಚುನಾವಣೆ ಏನಾಗ್ತದೆ, ಯಾರು ಕೂಡ ಶಾಶ್ವತವಾಗಿಲ್ಲ. ಯಾರು ನೆಹರು ನಂತರ ಯಾರು ಅಂತ ಕೇಳಿದ್ರು ಉತ್ತರ ಸಿಕ್ತು, ಇಂದಿರಾ ನಂತರ ಯಾರು ಅಂತ ಹೇಳಿದ್ರು ಉತ್ತರ ಸಿಕ್ತು, ಮತ್ತಿಬ್ಬರು ನಂತರ ಯಾರು ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಸಿಗದಿಲ್ಲ. ಈ ದೇಶ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುದ್ಧನ ಕಾಲದಿಂದ, ಬಸವನ ಕಾಲದಿಂದ, ಉದ್ದಕ್ಕೂ ಮಹಾವೀರ ತೀರ್ಥಂಕರಗಳ ಕಾಲದಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ರಕ್ತಗತವಾಗಿ ನಮ್ಮ ದೇಶಕ್ಕೆ ಬಂದಿದೆ. ಹಾಗೆ ಇದರಲ್ಲಿ ಪ್ರಜಾಪ್ರಭುತ್ವ ಎಂದಿಗೂ ಈ ದೇಶದಿಂದ ಮರೆಯಾಗೋದಿಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹಾಗಾಗಿ ಕಡಿದಾಳ್ರವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತ ಹೇಳಿದ್ರೆ, ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು, ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ದೊಡ್ಡ ದೊಡ್ಡ ನಾಯಕರುಗಳನ್ನೆಲ್ಲ, JP ಅಂತ ನಾಯಕರುಗಳನ್ನೆಲ್ಲ ಜೈಲಿಗೆ ಹಾಕಿದ್ರು ಅನ್ನೋ ಕಾರಣಕ್ಕೆ ಅದರಿಂದ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅನ್ನೋಂಥ ಒಂದು ಪಾರ್ಟಿಯನ್ನು ಕಟ್ಟಿ 77ರಲ್ಲಿ ಜನತಾ ಪಾರ್ಟಿ ಒಟ್ಟಿಗೆ ಸೇರಿ ಚುನಾವಣೆಯನ್ನು ಎದುರಿಸಲಿಕ್ಕೆ ದೊಡ್ಡದಾಗಿರ್ತಕ್ಕಂಥ ಒಂದು ನೈತಿಕ ಬೆಂಬಲ, ನೈತಿಕ ಶಕ್ತಿಯನ್ನು ಕೊಟ್ಟಂಥವ್ರು ನಮ್ಮ ರಾಜ್ಯದಲ್ಲಿ ಕಡದಾಳ್ ಮಂಜಪ್ಪನವರು. ಅವರೊಟ್ಟಿಗೆ ಆಗ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಆಗ ನಾನು ಅವರೊಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥ ಅನುಭವ ನನಗಿದೆ. ಹಾಗಾಗಿ ಇದೆಲ್ಲವೂ ಕೂಡ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಮಾಡಿದ್ದು. ಅಕಸ್ಮಾತ್ ಅವರೇನಾದರೂ ಇದನ್ನೆಲ್ಲ ಸಹಿಸ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರೆದಿದ್ರೆ ಆಗ ದೇವರಾಜ ಅರಸು ನಂತರದ ದೊಡ್ಡ ನಾಯಕರಾಗ್ತಾ ಇದ್ರು, ಅಥವಾ ದೇವರಾಜ ಅರಸರಿಗೆ ಸರಿಸಮಾನವಾಗಿರ್ತಕ್ಕಂಥ ನಾಯಕರಾಗ್ತಾ ಇದ್ರು. ತದನಂತರ ಮುಖ್ಯಮಂತ್ರಿ ಆದಂತ ಅನೇಕ ಜನ ಅವ್ರು ಯಾರು ಬೋರ್ಡಿಗೆ ಬರ್ತಾ ಇರಲಿಲ್ಲ, ಅವ್ರು ಆದಂತ ಕಡಿದಾಳವ್ರು ಆಗ್ತಾ ಇದ್ರು. ಆದರೆ ಅವರು ಸ್ವಹಿತಾಸಕ್ತಿಗಿಂತ ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಮುಖ್ಯ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡಿದಂಥವ್ರು. ಹಾಗಾಗಿ ಕಡಿದಾಳ್ ಮಂಜಪ್ಪನವರಂತ ಅನೇಕ ಪ್ರಾತಸ್ಮರಣೀಯರನ್ನ ನೆನೆಸ್ಕೊಳ್ಳೋದು ಅಂತೇಳಂದ್ರೆ ಈ ಸಮಾಜಕ್ಕೆ ತನ್ನ ಋಣವನ್ನು ತೀರಿಸಲಿಕ್ಕೆ ಮತ್ತೊಂದು ಅವಕಾಶವನ್ನು ಕೊಟ್ಟಂತ ಒಂದು ಸಂದರ್ಭ. ಅದನ್ನ ಗಾಂಧಿ ಭವನ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡ್ತಾ ಇದೆ. ಉಡುಪಿ ಕೃಷ್ಣ ಅವರು, ನನ್ನ ಸನ್ಮಿತ್ರ ನರೇಂದ್ರ ಅವರು, ಶಿವರಾಜ್ ಅವರು ಮತ್ತು ಅವರ ಇಡೀ ತಂಡ DR ಪಾಟೀಲ್ರವರೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಇವರೆಲ್ಲ ಸೇರಿ ಮಾಡ್ತಾ ಇರುವಂತ ಈ ಕೆಲಸದಿಂದಾಗಿ ಇನ್ನೂ ಕೂಡ ನಮ್ಗೊಂದು ಸ್ವಲ್ಪ ಆಶಾಭಾವನೆ ಜೀವನದಲ್ಲಿ ಉಳಿಲಿಕ್ಕೆ ಸಾಧ್ಯ. ಏನು ನಿರಾಶಾವಾದಿಗಳೇ ಬಹುತೇಕ ಎಲ್ಲ ಏನ್ರು ಬಿಡ್ರಿ ಆಗೋದಿಲ್ಲ, ಹಣೆಯಲ್ಲಿ ಬರ್ದಂಗೆ ಆಗ್ತದೆ ಅಂತ ಹೇಳ್ತಾರೆ. ಬಹಳ ಹಣೆ ಬರವನ್ನೇ ನಂಬದಿದ್ದವರು, ದೇವರನ್ನೇ ನಂಬದೇ ಇದ್ದಂಥವ್ರು, ಬುದ್ಧನನ್ನೇ ನಂಬೋರು ಕೂಡ ಹಣೆ ಬರದ ಬಗ್ಗೆ ಇತ್ತೀಚೆಗೆ ಮಾತಾಡಿದ್ದನ್ನು ಕೂಡ ನಾನು ಕೇಳಿದ್ದೇನೆ. ಹಣೆ ಬರದಲ್ಲಿ ಇರ್ಬೇಕಲ್ರಿ ಅನ್ನೋ ಮಾತನ್ನ. ಹಾಗಾಗಿ ಯಾವ ಹುದ್ದೆ ಯಾರಿಗೆ ಸಿಗ್ತದೆ ಬಿಡ್ತದೆ ಅನ್ನೋದು ಒಂದು ಆಕಸ್ಮಿಕವಾಗಿರುತ್ತದೆ. ಹುದ್ದೆ ಸಿಗದಿದ್ದಂಥವ್ರು ಬಹಳ ದೊಡ್ಡದಾಗಿದ್ದಾರೆ ಈ ದೇಶದಲ್ಲಿ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾನೆ, ಇವ್ರ ಬಗ್ಗೆ ಬಹಳ ಜನ ಮಾತಾಡೋದು ಕಡಿಮೆ ಮಾಡಿದ್ದಾರೆ ಇತ್ತೀಚೆಗೆ. ಕಾರಣ ಅಂದ್ರೆ ಅವ್ರು ಬರೇ ನಿಸ್ವಾರ್ಥವಾಗಿ ಕೆಲಸ ಮಾಡಿದಂಥವ್ರು ಸಂತ ವಿನೋಬಾ ಭಾವೆ ಅವರು. ಈ ಪ್ರಪಂಚದಲ್ಲಿ 70,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿ
45 ಲಕ್ಷ ಎಕರೆ ಭೂಮಿಯನ್ನ ಭೂದಾನ ಕೊಡಿಸಿ ಇಡೀ ಪ್ರಪಂಚದಲ್ಲಿ ಕಾನೂನಿನ ಮುಖಾಂತರನೂ ಯಾರು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದಂತ ಕೆಲಸವನ್ನ ಪ್ರೇರಣೆ ಮುಖಾಂತರ ಮಾಡಿದ್ರು. ಯಾಕೆ ಕೊನೆಯದಾಗಿ ಭೂದಾನ ಚಳುವಳಿಯ ಬಗ್ಗೆ ವಿನೋಬಾ ಭಾವೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಂದ್ರೆ, ನಾವು ಇವತ್ತು ಎಷ್ಟು ಒಂದು ಪ್ರಗತಿಯನ್ನ ಸಾಧನೆ ಮಾಡಿದೀವಿ ಅಂದ್ರೆ, ವಿನೋಬಾ ಭಾವೆಯವರ ಕಾಲದಲ್ಲಿ ಭೂದಾನ ಚಳುವಳಿ ಸ್ವಯಂ ಪ್ರೇರಿತವಾಗಿ ಭೂದಾನ ಮಾಡೋದು, ಈಗ ಭೂ ಕಬಳಿಕೆಗೋಸ್ಕರ ಜನಪ್ರತಿನಿಧಿಗಳು ಬೇರೆಯವರು ಮಾಡಿರ್ತಕ್ಕಂಥ ಭೂ ಕಬಳಿಕೆಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ನ್ಯಾಯಾಲಯವನ್ನ ಸ್ಥಾಪನೆ ಮಾಡುವಷ್ಟು ಒಟ್ಟಿಗೆ ಸ್ವತಂತ್ರ ಭಾರತದ 7 ದಶಕಗಳಲ್ಲಿ ನಾವು ಸಾಧಿಸುವಂತ ಪ್ರಗತಿನಲ್ಲಿ ಇವತ್ತು ನಾವು ಯಾರಾದ್ರೂ ಕೂಡ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ರೆ ಕಡದಾಳ್ ಮಂಜಪ್ಪನವರಂತ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ನಮಸ್ಕಾರ.